ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪರಮಪೂಜ್ಯ ಶ್ರೀ ಶ್ರೀ ಬಂಡಾರಕೇರಿ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಪ್ರಾರ್ಥನೆ ಮಾಡಬೇಕು ಅಂತ. ಪ್ರಾರ್ಥನೆಗೆ ಮಹತ್ವ ನಾವು ಕೇಳ್ತಾ ಇದ್ದಿದ್ದು ಪ್ರಾರ್ಥನೆ ಅಂದರೆ ತುಂಬ ಇನ್ವೊಕೇಶನ್ ಅಂತ ನಾವು ಯಾವಾಗಲೂ ಮಾತಾಡ್ತಾ ಇದ್ವಿ. ಆ ಇನ್ವೊಕೇಶನ್ ಅಂದರೆ ಏನು ಅಂದರೆ, ಎಲ್ಲರ ಹೋದರೆ ಯಾವುದಾರ ಒಂದು ಎಷ್ಟು ಸಣ್ಣ ಕಾರ್ಯಕ್ರಮ ಸಾಧ್ಯನೋ ಅಷ್ಟು ಸಣ್ಣ ಕಾರ್ಯಕ್ರಮ ಅಂದರೆ ಅದು ಇನ್ವೊಕೇಶನ್. ಅವ್ರನ್ನ ಕರೆದು ಹಾಡು ಇಳಿಸ್ರಿ, ಇವ್ರನ್ನ ಕರೆದು ಹಾಡು ಇಳಿಸ್ರಿ, ಒಂದು ಹೇಳಿಬಿಡಲಿ ಅವರು ಅಂತ. ಆದರೆ ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿರೋದೇನು ಅಂದರೆ, ಪ್ರಾರ್ಥನೆಗಿಂತ ಮಹತ್ವ ಬೇರೆ ಯಾವುದು ಇಲ್ಲವೇ ಇಲ್ಲ ಅಂತ. ಯಾಕೆ ನಾವು ಮಾಡೋಕ್ಕಾಗದೆ ಪ್ರಾರ್ಥನೆ ಒಂದು, ಇನ್ನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾವು ಬೇರೆ ಇಡೀ ಇದರಲ್ಲಿ. ಅದಕ್ಕೆ ಆ ಮಹತ್ವ ಹೆಂಗೆ ಅಂದರೆ, ಒಂದು ಯಾರು ಬಂದು ಪ್ರಾರ್ಥನೆ ಮಾಡಬೇಕು ಮಠದಲ್ಲಿ ಅಂದರೆ ಅವ್ರು ಏನು ಹೇಗೆ ಹಾಡ್ತಾರೆ, ಅವ್ರಿಗೆ ಬರುತ್ತಾ ಹಾಡು, ಎಲ್ಲ ಡೀಟೇಲ್ಸ್ ಯಾಕೆ ತಿಳ್ಕೊಳ್ತಾರೆ ಅಂದರೆ, ಇದು ಪ್ರಾರ್ಥನೆ ತುಂಬ ದೊಡ್ಡ ಮಹತ್ವದ್ದು, ಅದನ್ನು ಸುಮ್ಮನೆ ಮಾಡಬಾರ್ದು ನಾವು ಆ ರೀತಿಯಾಗಿ ಅನ್ನೋ ಒಂದು ಉದ್ದೇಶ. ತುಂಬ ದೊಡ್ಡ ವಿಚಾರ ತಿಳ್ಕೊಂಡಂಗೆ ನಮಗೆ ತುಂಬ ಅನಿಸ್ಬಿಟ್ಟಿದೆ ಅದ್ರ ಬಗ್ಗೆ. ಆ ರೀತಿಯಾಗಿ ಅವರ ಒಂದು ನಮ್ಮ ಮೇಲಿನ ಅನುಗ್ರಹದಿಂದ ಅವರ ವಿದ್ಯೇಶ ವಿಠಲಾಂಕಿತ ಕೃತಿಗಳ ನಿಮಗೆ ಎಲ್ರಿಗೂ ತಿಳಿದೇ ಇರುತ್ತೆ, ಬಹಳಷ್ಟು 300ಕ್ಕಿಂತ ಹೆಚ್ಚು. ಅದರಲ್ಲಿ ಒಂದು ಪ್ರಾರ್ಥನೆಯನ್ನು ಒಂದು ಶುಭ ಅವರು ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಮುಂದುವರಿಯೋದಕ್ಕಿಂತ ಮುಂಚೆ. ಗಿರಿಧರ ಭಯಹರ ಸ್ಮಯಹರ ಗೋವಿಂದ, ಗಿರಿಧರ ಭಯಹರ ಸ್ಮಯಹರ ಗೋವಿಂದ, ಕರುಣಿಸು ಭವಹರ ಹರಿ ಭಾವಮಣಿಯ. ಗಿರಿಧರ ಭಯಹರ ಸ್ಮಯಹರ ಗೋವಿಂದ, ಕರುಣಿಸು ಭವಹರ ಹರಿ ಭಾವಮಣಿಯ. ಗಿರಿಧರ ಭಯಹರ ಸ್ಮಯಹರ ಗೋವಿಂದ. ದಧಿಹರ ಗೋಪಿ ಶುಭಹರ ಶಿವಕರ, ಮುರಹರ ಕುಜಹರ ನಾರಿ ಮಣಿಹರ, ಕರಿಹರ ಮಣಿಹರ ಹೇಮ ಕುಂಡಲಹರ, ಸತ್ಯಾಸಹಿತವರ ಸುರಪೂಜಿತ ನರ. ಗಿರಿಧರ ಭಯಹರ ಸ್ಮಯಹರ ಗೋವಿಂದ. ಅಗವರ ಹರ ಸುರಮಲಹರ ಗೋವಿಂದ, ಭೂಮನೋಭರ ಹರ ನಿರ್ಜರ ಜ್ವರ ಹರ, ಮಾಗಧವರ ಬಲ ಸಿರಿಹರ ಗೋವಿಂದ. ದಿನಪದ ಪದಚರ ಹರಿವರಕಾರಿ, ಗಿರಿಧರ ಭಯಹರ ಸ್ಮಯಹರ ಗೋವಿಂದ. ಸುಲಲಿತ ಲಲನ ಹೃದಯ ಧೃಜ ಚರಣ, ಯದುವರ ಮಾನಿನಿ ಸುಮಹಿತ ವದನ, ಕುರುವರ ಲಲನ ಸುಮಹಿತ ಸುಗುಣ, ಸಾವಿರ ಷೋಡಶ ಲಲನೇಂದು ರಮಣ. ಗಿರಿಧರ ಭಯಹರ ಸ್ಮಯಹರ ಗೋವಿಂದ. ಹರಿದರ ವಿದಲಿತ ರಿಪುಜಯ ಶೂರ, ಪರಿಸರ ಪ್ರಶಂಸಿತ ಪರಾಕ್ರಮ ವೀರ, ಪರತರ ಗರಹರ ದವದಹನಾರಿ, ವಸುವರ ನಿವೇದಿತ ಪದವನ ಮಾಲಿ. ಗಿರಿಧರ ಭಯಹರ ಸ್ಮಯಹರ ಗೋವಿಂದ. ಮುನಿವರ ವರ್ಣಿತ ಅಘಹರ ಮಹಿಮ, ಖಗವರ ವಾಹನ ನಗವನ ಶರಣ, ವರ ಮನುಜ ಪಸಖ ಕುಚೇಲ ಹರಣ.
विद्येश विठ्ठलनि मधुवेणुवदन विद्येश विठ्ठलनि मधुवेणुवदन विद्येश विठ्ठलनि मधुवेणुवदन गिरिधर भयहर स्मयहर गोविन्द करुणिसु भवहर हरिभावमणिय गिरिधर भयहर स्मयहर गोविन्द स्मयहर गोविन्द स्मयहर गोविन्द स्मयहर गोविन्द. ಕಡೆ ಸಲ ನಾವೆಲ್ಲ ಇಲ್ಲಿ ಸೇರಿದಾಗ ಒಂದು ಪ್ರಸ್ತಾವನೆ ಅಂತ ಯಾವ ರೀತಿ ಈ ಗೋಶಾಲಾ ಸ್ಟಾರ್ಟ್ ಆಯಿತು, ಯಾವ ರೀತಿಯಾಗಿ ಇದರ ಕಾನ್ಸೆಪ್ಟ್ ಏನು, ಪರ್ಪಸ್ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಆದರೂ ಸಾಕಷ್ಟು ಜನ ಇಲ್ಲಿ ಅಡಿಷನ್ಸ್ ಹೊಸಬ್ರು ಬಂದಿರೋದ್ರಿಂದ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ನಾನು ಹೇಳಿ ಮುಂದೆ ಹೋಗೋಣ ಕಾರ್ಯಕ್ರಮದಲ್ಲಿ. ಇದು 2016ರಲ್ಲಿ ಸ್ಟಾರ್ಟ್ ಆಗಿದ್ದು. ಗೋಶಾಲಾ ಅನ್ನೋ ಕಾನ್ಸೆಪ್ಟ್ ಹೆಂಗೆ ಅಂದರೆ, ಎಲ್ಲೋ ಹಸುಗಳನ್ನು ಕಟಕರು ತೊಗೊಂಡೋಗ್ತಾ ಇರ್ಬೇಕಾದ್ರೆ ಅದನ್ನು ತೊಗೊಂಡು ಬಂದು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಈ ಫಾರ್ಮಲ್ಲಿ ಇಟ್ಕೊಂಡಿದ್ದು. ಈ ಫಾರ್ಮು ಬೇಸಿಕಲಿ ಬೇರೆ ಪರ್ಪಸ್ಸಿಗೆ ಯೂಸ್ ಮಾಡಬೇಕು ಅಂತಿದ್ದಿದ್ದು. ಅದನ್ನು ಆ ರೀತಿಯಾಗಿ ಸ್ಟಾರ್ಟ್ ಆಗಿ ಒಂದು 300 ಹಸು ಆಗಿ, ಆಮೇಲೆ ಮೇಲೆ ಕೆಳಗೆ ಆಗಿ ಈಗ ಒಂದು 110 ಹಸು ಇಲ್ಲಿರೋದು. ಮೊದಲು ಜರ್ಸಿ ಹಸುನೂ ಇತ್ತಿಲ್ಲಿ ಆ್ಯಕ್ಚುಲಿ. ಬಟ್ ಅದರದ ಒಂದು ನಮ್ಮ ಹಸುವಿನ ಬಗ್ಗೆ ಅರಿವನ್ನು ನಾವು ಪಡಿತಾ ಆದಮೇಲೆ ಯಾವ ಹಸುವನ್ನ ನಾವು ನಿಜವಾಗ್ಲೂ ಹಸು ಅಂತ ಕರಿಬೇಕು ಅನ್ನೋ ಒಂದು ಅರಿವು ಬಂದಾಗ ನಮ್ಮ ಹಸು ದೇಸಿ ಹಸುನೇ ಯಾಕೆ ಇಂಪಾರ್ಟೆಂಟು ಅಂತ ನಾವು ಅರುಣ್ ಅವರು ಒಂದು 2 ನಿಮಿಷ ಮಾತಾಡ್ತಾರೆ ಅದ್ರ ಬಗ್ಗೆ ಎಲ್ಲ. ಅದಾದ ಮೇಲೆ ನಮಗೆ ನನಗೆ ಪರಿಚಯ ಆಗಿದ್ದು 2018ರಲ್ಲಿ. ನಮಗೆ ಮಠದ ಪರಿಚಯ ಅರುಣ್ ಅವರಿಗೆ ಆಗಿದ್ದು 2022ರಲ್ಲಿ. ಆ ರೀತಿ ಆಗ್ತಾ ಇದ್ದಂಗೆ ನಮ್ಮ ಸ್ವಾಮಿಗಳವ್ರ ಹತ್ರ ಹೋಗಿ ನಾನು ನಮ್ಮ ಗೋಶಾಲೆ ನಡಿಬೇಕು ಅಂತ ಡಿಸ್ಕಸ್ ಮಾಡ್ತಾಯಿದ್ದೆ. ಆವಾಗ ಸ್ವಾಮಿಗಳಿಗೆ ಒಂದು ಏನು ಉದ್ದೇಶ ಇದ್ದಿದ್ದು ಅಂದರೆ, ಗೋಶಾಲೆ ಅಂತ ಮಾಡಿದ್ರೆ ನಿಜವಾಗ್ಲೂ ಗೋಶಾಲೆ ರೀತಿಯಲ್ಲಿ ಇರಬೇಕು ಅಂತ. ಅಂದರೆ ಒಂದು ಗೋಗಳಿಗೆ ವಿಹಾರ ಮಾಡೋಕ್ಕೆ ಜಾಗ ಬೇಕು, ಆರಾಮಾಗೆ ತಿನ್ಕೊಂಡು ಉಂಡ್ಕೊಂಡು ಚೆನ್ನಾಗಿರಬೇಕು ಗೋ. ಅದನ್ನು ನೋಡ್ಕೊಳ್ಳೋದು ನಮ್ಮ ಬೆಂಗಳೂರು ನಗರಗಳಲ್ಲಿ ಸಾಧ್ಯನೇ ಇಲ್ಲ ಅನ್ನೋದು ಒಂದು ಎಲ್ಲರ ಕನ್ಸರ್ನ್. ಇದು ಎಲ್ಲೇ ಕಟ್ಟಿದ್ರೂ ಅದು ವಿಹಾರ ಮಾಡ್ಕೊಂಡು ಆರಾಮಾಗಿರೋಕ್ಕಾಗೋಲ್ಲ ಅಂತ. ಅದಿದ್ದಾಗ ಆ ಟೈಮಲ್ಲಿ ಅರುಣ್ ಅವರು ಯಾಕೆ ನಮ್ಮ ಫಾರ್ಮಲ್ಲೇ ಮಠದ ಗೋಶಾಲೆ ಆಗಬಾರ್ದು ಅನ್ನೋ ರೀತಿ ಆ ಪ್ರಪೋಸಲ್ ಡಿಸ್ಕಸ್ ಮಾಡಿದಾಗ ಬಹಳ ಖುಷಿಯಿಂದ ಅರುಣ್ ಅವರು ಅದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ ಅಂತ ಆ ರೀತಿ ಮಾಡಿದ್ವಿ. ಅರುಣ್ ಅವರು ಅದಕ್ಕೆ ಸಹಮತಿ ತೋರಿಸಿದ್ರು. ಸ್ವಾಮಿಗಳಿಗೂ ಅವ್ರು ಮಾತಾಡಿದ ಮೇಲೆ ಬಹಳ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇದು ನಡೆಯುತ್ತೆ ಚೆನ್ನಾಗಿ ಅಂತ ಇದೆಲ್ಲ ನೋಡಿದಾಗ. ಸೊ ಆ ರೀತಿಯಾಗಿ ಸ್ಟಾರ್ಟ್ ಆಗಿದ್ದು. ಇನ್ನು ಡೀಟೇಲ್ಸ್ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ. ಈ ರೀತಿಯಾಗಿ ಗೋಶಾಲೆ ಸ್ಟಾರ್ಟ್ ಮಾಡಿದ್ವಿ. ಒಂದು 150 ಜನ ಮೆಂಬರ್ಸ್ ಇದ್ದಾರೆ. ನೀವೆಲ್ಲ ನೋಡ್ತಾ ಇರ್ತೀರ, ಮೆಸೇಜಸ್ ನೋಡ್ತಾ ಇರ್ತೀರ ಗೋಶಾಲಾ ಗ್ರೂಪಲ್ಲಿ ಏನು ಬರುತ್ತೆ ಅಂತ. ಸೊ ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ, ಎಷ್ಟು ಸ್ವಾಮಿ ಅಂದರೆ ಪ್ರತಿ ತಿಂಗಳು ಸಂಬಳ ಬರೋ ದಿನ ಅಂದಂಗೆ ಎಲ್ಲರ ಅವರವರ ಇದು ಗೋಗ್ರಾಸ ಕಾಣಿಕೆ ಅಲ್ಲಿಗೆ ಬಂದ್ಬಿಡುತ್ತೆ ಅಕೌಂಟಿಗೆ. ಆ ರೀತಿಯಾಗಿ ಎಲ್ಲರೂ ಇಲ್ಲಿ ನಡೆಸ್ತಾ ಇರೋದು. ಆ ರೀತಿಯಾಗಿ ಬರ್ತಾ ಇದೆ. ಒಂದು ಮಟ್ಟದಲ್ಲಿ ಒಂದು ಧೈರ್ಯ ತಂದು ಕೊಟ್ಟಿದೆ ನಮಗೆ ಅನ್ನೋದು ಅರುಣ್ ಅವ್ರು ಒಪ್ಕೊಳ್ತಾರೆ ಅದನ್ನು ಹೇಳಿದ್ರೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಇದು ತುಂಬ ದೊಡ್ಡದು ವಿಚಾರ. ನೀವು ನೋಡಿದಾಗ ಅನಿಸುತ್ತೆ ನಾವೇನು ಮಾಡ್ತಾಯಿದ್ದೀವಿ, ಎಷ್ಟು ಬೇಕಾಗತ್ತೆ ಇದನ್ನು ನಡೆಸಬೇಕು ಈ ಗೋಶಾಲೆನ ಅಂದರೆ ಏನು ಅಂತ ಒಂದು ಅಂದಾಜು ಎಲ್ಲರಿಗೂ ಬರುತ್ತೆ. ಆದರೂ ಆ ನಿಟ್ಟಿನಲ್ಲಿ ಅವ್ರು ನನಗೆ ಎಕ್ಸ್ಪ್ರೆಸ್ ಮಾಡಿರೋದು ನನಗೆ ತುಂಬ ಧೈರ್ಯ ಬಂದಿದೆ ಸರ್ ಈಗ ಅನ್ನೋದನ್ನು ಅವರು ನನಗೆ ನಿಜವಾಗ್ಲೂ ಹೇಳಿದರೆ. ಅದೆಲ್ಲ ಸಾಧ್ಯ ಆಗಿರೋದು ನಿಮ್ಮಿಂದ. ಅದಕ್ಕೆ ನಿಮಗೆ ಮೊದಲು ದೊಡ್ಡ ಒಂದು ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ಆಫ್ ಯು ಫಾರ್ ಡೂಯಿಂಗ್ ದಿಸ್. ಈ ರೀತಿ ಈ ನಿಟ್ಟಿನಲ್ಲಿ ಒಂದೇ ಒಂದು ವಿಷಯ ನಾನು ಹೇಳಬೇಕು. ಏನು ಅಂದರೆ, ಈಗ ಕೆಲವು ದಿನಗಳ ಹಿಂದೆ ಗೋಗ್ರಾಸ ಅನ್ನೋದಕ್ಕೆ ಡಿಸ್ಕಸ್ ಮಾಡೋದಕ್ಕೆ ಫೋನ್ ಮಾಡ್ತಾ ಇರ್ತಾರೆ ಜನ, ಏನಿದು, ಏನು ಮಾಡ್ತಾಯಿದ್ದೀರಾ ಅಂತ. ನಾವು ಹೇಳಿದ್ವಿ ಈ ಥರ ಹಸುನ ಸಾಕ್ತಾಯಿದ್ದೀವಿ, ಎಲ್ಲ ಡಿಸೈಡ್. ಈ ಹಸುಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಆ ಥರದ್ದು ಸಾಕ್ತಾಯಿದ್ದೀರಾ, ಕಾಲು ಮುರಿದೋಗಿದೆಯಾ, ಕೈ ಅದಕ್ಕೆ ಇದು ಸರಿ ಇಲ್ವಾ, ಏನೇನಾಗಿದೆ, ಅವ್ರಿಗೇನು ಬೇಕು ಅಂದರೆ ನೀವು ಸಾಕಬೇಕು ಅಂದರೆ ಅದಕ್ಕೆ ಏನಾರು ಪ್ರಾಬ್ಲಮ್ ಆಗಿದ್ದರೆ ಮಾತ್ರ ಸಾಕಬೇಕು ಅಂತ. ಈ ರೀತಿಯಾದ ಒಂದು ಡಿಸ್ಕಷನ್ ಬರ್ತಾಯಿತ್ತು. ನಾನು ಅವ್ರಿಗೆ ಹೇಳಿದೆ, ಇಲ್ಲ ಎಲ್ಲ ಹಸುಗಳು ಚೆನ್ನಾಗಿದೆ ನಮ್ಮಲ್ಲಿ, ಅದು ಚೆನ್ನಾಗೇ ಸಾಕಬೇಕು ಅಂತಲೇ ಸಾಕ್ತಾ ಇರೋದು ಹಸುಗಳನ್ನು. ನಮ್ಮ ಉದ್ದೇಶ ಏನು ಅಂದರೆ, ನಮ್ಮ ಲೈಫ್ ಸೈಕಲ್ ಒಂದು ಹುಟ್ಟಿತು ಹಸು ಅಂದರೆ ಇಲ್ಲಿ ಆ ಹಸು ಕೊನೆ ತನಕ ಅದು
ಗಂಡಾಗಲಿ ಹೆಣ್ಣಾಗಲಿ ಇಲ್ಲೇ ಇರಬೇಕು. ಅದು ಹಸು ಚೆನ್ನಾಗಿ ನೋಡ್ಕೊಳ್ಬೇಕು ಅದನ್ನು ಅನ್ನೋದು ನಮ್ಮ ವಿಹಾರ ಮಾಡ್ಕೊಂಡು ಚೆನ್ನಾಗಿರಬೇಕು ಅಂತ. ಯಾಕೆಂದರೆ ಹಸು ನಮಗೆ ಸುಖ ಕೊಡ್ತಾ ಇದೆ. ಹಸು ನಾವು ಆ ರೀತಿ ಉದ್ದೇಶದಲ್ಲಿ ಮಾಡ್ತಾ ಇರೋದು. ನಾವು ಹೊರಗಡೆಯಿಂದ ನಾವೇನು ಏನೋ ಆಗಿದೆ ಹಸುಗೆ ನಾವು ತರೋದಿಲ್ಲ ಅಂತ. ಸೊ ಹಾಗಾದ್ರೆ ಯಾಕ್ರಿ ಕೊಡಬೇಕು ನಿಮಗೆ ದುಡ್ಡು? ಆ್ಯಕ್ಚುಲಿ ಆ ರೀತಿ ಮಾಡೋಲ್ಲ ಅಂದರೆ ಯಾಕೆ ಮಾಡಬೇಕು ಅಂತ ಈ ರೀತಿ ಒಂದು ಡಿಸ್ಕಷನ್ ಬರ್ತಾ ಇತ್ತು. ನಾನು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ, ಒಂದು ದೇವರೆಲ್ಲ ಹೊಂದಿಸ್ತಾನೆ ಅನ್ನೋದಕ್ಕೆ. ನಿಮಗೆಲ್ಲ ಗೊತ್ತಿರಬೇಕು, ಮ್ಯಾಮುತ್ ಅಂತ ಒಂದು ಆ್ಯಕ್ಚುಲಿ ಹುಲಿ ಮ್ಯಾಮುತ್ ಅಂತ. ಇದು ಸಹಸ್ರ ಮಿಲಿಯನ್ಸ್ ವರ್ಷದ ಹಿಂದೆಯೇ ಅದು ಎಕ್ಸ್ಟಿಂಟ್ ಆಗಿರೋದು ಒಂದು ಆನೆಯ ಒಂದು ಸಂತತಿ. ಅದು ಈ ಆನೆ ಸಂತತಿನ ಬೆಳೆಸ್ಬೇಕು, ಎಕ್ಸ್ಟಿಂಟ್ ಆಗಿರೋದನ್ನು ಮತ್ತೆ ಅದನ್ನು ತರಬೇಕು ಅನ್ನೋದಕ್ಕೆ ದೊಡ್ಡ ಸಂಶೋಧನೆ ನಡೀತಾ ಇದೆ. ಕೊಲೋಸಲ್ ಬಯೋಟೆಕ್ ಅಂತ ಒಂದು ಕಂಪನಿ ಇದು ನಡೆಸ್ತಾ ಇರೋದು. ಕೊಲೋಸಲ್ ಬಯೋಟೆಕ್ ಅಂತ ಏನು ಮಾಡ್ತಾ ಇದೆ, ಬಿಲಿಯನ್ಸ್ ಆಫ್ ಡಾಲರ್ಸ್ ಹಾಕಿಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ, ಒಂದು ಆನೆ ಅದ್ರ ಸಂತತಿ ಮ್ಯಾಮೊತ್ತು ಅದೆಷ್ಟಿದೆ ಅಂದರೆ ಈಗಿರೋ ಆನೆಕಿನ್ನ 2 ಸೈಜ್ 3 ಸೈಜ್ ಅಷ್ಟು ಸ್ವಾಮಿ ಅದು. ಅದನ್ನು ತರಬೇಕು ಅಂತ ಏನು ಮಾಡ್ತಾ ಇದ್ದಾರೆ, ಅದರದ್ದು DNA ಸ್ಟಡಿ ಮಾಡಿ ಅದನ್ನು DNA ಏನಂತೆ, ಆ DNA ಏನು ಚೇಂಜ್ ಇಲ್ವಂತೆ, 1-2 ಕಡೆ ಚೇಂಜ್ ಇದೆಯಂತೆ. ಆ ಚೇಂಜನ್ನೆಲ್ಲ ಸ್ಟಡಿ ಮಾಡಿ ಚೇಂಜಸ್ ಮಾಡಿ ಆನೆ ಗರ್ಭದಲ್ಲಿ ಅದನ್ನಿಟ್ಟು ಅದನ್ನು ಮಾಡಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಬಿಲಿಯನ್ಸ್ ಆಫ್ ಡಾಲರ್ಸ್ ಖರ್ಚಾಗ್ತಾ ಇದೆ ಇದಕ್ಕೆ. ಸೊ ಇದರಿಂದ ಇನ್ನೊಂದು ಪಕ್ಷಿಗೆ ಮಾಡ್ತಾ ಇದ್ದಾರೆ, ಇನ್ನೊಂದು ಸಣ್ಣದೊಂದು ಹುಲಿಗೆ ಮಾಡ್ತಾ ಇದ್ದಾರೆ. ಇಷ್ಟು ಕೆಲಸ ನಡೀತಾ ಇದೆ. ಎಕ್ಸ್ಟಿಂಕ್ಟ್ ಆಗಿರೋದನ್ನು ನಾವು ವಾಪಸ್ ತರೋದಕ್ಕೆ ಇಷ್ಟು ಕೆಲಸ ನಡೀತಾ ಇದೆ. ನಾವು ಮಾಡ್ತಾ ಇರೋದು ಎಕ್ಸ್ಟಿಂಕ್ಟ್ ಆಗಬಾರ್ದು ಹಸು ಅನ್ನೋದಕ್ಕೆ ಕೆಲಸ ನಡೆಸ್ತಾ ಇದ್ದೀವಿ. ಅದಕ್ಕೆ ಬೇಡ ಅಂತ ಇದ್ದೀರಲ್ಲಪ್ಪ ನೀವು ಅಂತ. ಎಕ್ಸ್ಟಿಂಕ್ಟ್ ಆಗಬಾರ್ದು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಒಂದು ಯಾವ್ದಾರ ಒಂದು ಸಂತತಿ ಅದು ನಡಿಬೇಕು ಅಂದರೆ ಬರೀ ಅದಕ್ಕೆ ಹೊಡೆತ ಬಿದ್ದಿದೆ, ಅದು ಗಾಯ ಆಗಿದೆ, ಅದನ್ನು ಮಾತ್ರ ಸಾಕಿದ್ರೆ ಸಾಕು. ಅದು ತುಂಬ ದೊಡ್ಡ ವಿಚಾರ, ಅದರಲ್ಲೇನು ಸಂಶಯ ಇಲ್ಲ. ನೀಲಾವರದ ಬಗ್ಗೆ ಎಲ್ಲರೂ ಎಕ್ಸಾಂಪಲ್ ಕೊಡ್ತಾರೆ. ನಾವು ನೀಲಾವರಕ್ಕೆ ತುಂಬ ಸ್ವಾಮಿಗಳೇ ತುಂಬ ಮಾಡ್ತಾಯಿದ್ರು. ನೀಲಾವರಗೆ ನನಗೆ ತುಂಬ ತಿಳಿದಿದೆ ಅದ್ರ ಬಗ್ಗೆ, ಎಲ್ಲ ಮಾಡ್ತಾಯಿದ್ವಿ. ಆದರೆ ಒಂದು ಹೊಸ ಸಂತತಿನೂ ಅಷ್ಟೇ, ತಳಿಯ ಸಂತತಿ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಅನ್ನೋದು ಒಂದು ಪಾಯಿಂಟ್ ಎಲ್ಲರಿಗೂ ಆ್ಯಕ್ಚುಲಿ ಮನವರಿಕೆ ಆಗೋಂಥ ವಿಚಾರ. ಎಲ್ಲ ಒಪ್ಕೊಳ್ತೀರಾ ಅಂತ ನನ್ನ ಅನಿಸಿಕೆ. ಸೊ ಅವ್ರವ್ರದ್ದೇ ಆದ ಒಂದು ಹಾದಿಲಿ ಎಲ್ಲರೂ ಅವ್ರವ್ರದ್ದನ್ನು ಮಾಡ್ತಾಯಿದ್ದಾರೆ. ಬಟ್ ಇಲ್ಲಿ ಏನು ನಾವು ನಡೆಸ್ತಾ ಇದ್ದೀವಿ ಈಗ ಅರುಣ್ ಅವರ ಲೀಡರ್ಶಿಪ್ಪಲ್ಲಿ, ಅದು ತುಂಬ ತುಂಬ ಇಂಪಾರ್ಟೆಂಟ್ ವಿಚಾರ. ಯಾಕೆಂದರೆ ಒಂದು ಸಿಂಪಲ್ ಎಕ್ಸಾಂಪಲು, ನಾವು ಸ್ಟಾರ್ಟ್ ಮಾಡಿದಾಗ ಒಂದೇ ಒಂದು ಹಸು ಒಂದು ಕರು, ಯಾವಾಗ 2 ವರ್ಷದ ಹಿಂದೆ ಆಗಿದ್ದು ಸ್ಟಾರ್ಟ್. 7 ಗೋದಾನ ಇವತ್ತಿಂದು ಸೇರಿ 7 ಗೋದಾನ ಆಗಿದೆ ಕರೆಕ್ಟಾಗಿ. 7 ಗೋದಾನ ಅಂದರೆ ಎಷ್ಟು ಹಸು? 14 ಹಸು. 14 ಹಸು. ಇವತ್ತು ನಮಗೆ 17 ಇದೆ ಆಲ್ರೆಡಿ, ಇನ್ನು 3 ಪ್ರೆಗ್ನೆಂಟ್ ಇದೆ ಆ್ಯಕ್ಚುಲಿ. ಸೊ ಇನ್ನೇನು ಯಾವಾಗಾರು ಅದು ಇದಾಗುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ 2-2.5 ವರ್ಷದಲ್ಲಿ 20 ಹಸು ಆಗೋದು ಎಷ್ಟು ಈಸಿ. 20 ಹಸು ಅಂದರೆ ಆ ಸಂತತಿ ಬೆಳವಣಿಗೆ ಯಾವ ರೀತಿ ನಡೀತಾ ಇದೆ, ಒಂದೇ ಒಂದು ಡಿಸಿಷನಿಂದ ಯಾವ ರೀತಿ ನಾವು ಚೇಂಜಸ್ ಮಾಡ್ಬೋದು, ನಾವು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಸೊಸೈಟಿಗೆ ಅನ್ನೋದ್ರ ಬಗ್ಗೆ ತುಂಬ ಇಂಪಾರ್ಟೆಂಟ್ ವಿಚಾರ ನಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ. ಅದಕ್ಕೆ ನೀವು ತುಂಬ ಚೆನ್ನಾಗಿ ಸಹಕರಿಸ್ತಾ ಇದ್ದೀರಾ, ಬಹಳ ಧನ್ಯವಾದ ಅದಕ್ಕೆ. ಅದೆಲ್ಲ ನಮಗೆ ಏನು ಅಂದರೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಇವ್ರಿಗೆ ಏನು ಮಾಡೋದು, ಈ ಥರ ದುಡ್ಡು ಕಲೆಕ್ಟ್ ಆಗಲಿಲ್ಲ ಅಂದರೆ ಏನು ಮಾಡೋದು, ಅದೇನು ಮಾಡೋದು, ಇದನ್ನು ಮಾಡೋದು ಅಂತ ಡಿಸ್ಕಷನ್ ಬಂದಾಗ ಅರುಣ್ ಅವ್ರು ಹೇಳಿದ್ದು ನನಗೆ, ಸರ್ ಈಗ ಅನುಗ್ರಹ ಸ್ವಾಮಿಗಳ ಅನುಗ್ರಹ ಆಗಿದೆ ಅಂದಮೇಲೆ ನೀವು ಯಾಕೆ ಆ ರೀತಿ ಯೋಚನೆ ಮಾಡ್ತೀರಾ, ಏನು ಬೇಕೋ ಎಲ್ಲ ಹಾಗೆ ಆಗುತ್ತೆ ಅಂತ. ಅದಕ್ಕೆ ತಕ್ಕಂಗೆ 100 ಜನ ಇವತ್ತಿಲ್ಲಿ ಬಂದಿರೋದು ನೋಡಿದ್ರೆ ಇದು ಡೆಫಿನೆಟ್ಲಿ ಇದೊಂದು ಟೆಸ್ಟ್ ಮನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿ ಒನ್ ಆ್ಯಕ್ಚುಲಿ. ಸೊ ಈಗ ಅರುಣ್ ಅವರು 1-2 ನಿಮಿಷ ಅಥವಾ 5 ನಿಮಿಷ ಅವರು ಡೀಟೇಲ್ಸ್ ಕೊಡ್ತಾರೆ ನಿಮಗೆ. ಇಲ್ಲಿ ಎಷ್ಟು ಹಸು ಇದೆ, ಎಷ್ಟೊಂದು ಜನಕ್ಕೆ ಏನಿದೆ ಅಂದರೆ 100 ಹಸು ಇದೆ ಅಲ್ವಾ, 100 ಹಸು ಅಂದರೆ ಒಂದು ಮಿನಿಮಮ್ ಒಂದು ಹಸು 4 ಲೀಟ್ರ್ ಹಾಲು ಕೊಡುತ್ತೆ. 100 × 4 5 ಲೀಟ್ರು 500. ಈ ಥರ ಒಂದು ನಮಗೆಲ್ಲ ಡೇಟಾ ಬಗ್ಗೆ ನನಗಂತೂ ಹಿಂಗೆ ಇತ್ತು. ನಾನು ಅಂದ್ಕೊಂಡಿದ್ದೆ 50 ಅಂತ, ಫಸ್ಟ್ 56 ಕೊಡುತ್ತೆ, 50 ಮಿಕ್ಕಿದ್ದನು ಅಂತ. ಸೊ ಅವ್ರೊಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತಾರೆ ನಿಮಗೆ ಅದ್ರ ಬಗ್ಗೆ. ನೀವು ನೋಡಿ ಡೇಟಾ ಫ್ಯಾಕ್ಟ್ಸ್, ನೀವು ಅದ್ರ ಬಗ್ಗೆ ತಿಳ್ಕೊಂಡು ಒಂದು 5 ನಿಮಿಷ ನೀವು ಅದ್ರ ಬಗ್ಗೆ ಹೇಳಬೇಕು ಅಂತ ಡೀಟೇಲ್ಸು ಅರುಣವರು. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಗುರುಗಳ ಚರಣಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲ ಬಂದು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಬಂದು ಇವತ್ತು ನಮಗಾಗಿ ಇಷ್ಟು ಸಮಯ ಕೊಟ್ಟಿದ್ದೀರಾ. ಸೊ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಈಗ ನಿಮಗೆ ಒಂದು ಇಂಟ್ರ್ಯಾಕ್ಟಿವ್ ಸೆಷನ್ ಆಗಿರಲಿ ಅಂತ ಫಸ್ಟು ಇವ್ರು ಹೇಳಿದ್ದಕ್ಕೆ ನಾನು ಕ್ಲಾರಿಫೈ ಮಾಡ್ತೀನಿ. ಏನು ಅಂದರೆ, ನಮ್ಮ ಹತ್ರ ಈಗ 100+ ಹಸು ಇದೆ, 100 ಇಟ್ಕೊಳ್ಳೋಣ. ಅದರಲ್ಲಿ ಎಷ್ಟು ಹಾಲು ಕರಿಬೋದು ಅನಿಸುತ್ತೆ ನಿಮಗೆ ಜನರಲ್ಲಾಗಿ? ಜಸ್ಟ್ ಕ್ವಿಕ್ಕಾಗಿ ಏನಾರ ಒಂದು ಐಡಿಯಾ ಇದೆಯಾ?
ಓಕೆ. ಯಾರು 15 ಅಂದಿದ್ದು? ಹಾಂ, ಗುಡ್, ವೆರಿ ಕ್ಲೋಸ್ ಆ್ಯಕ್ಚುಲಿ. ಸೊ ನಮ್ಮ ಹತ್ರ ಅವ್ರು ಹೇಳಿದ್ದು ಸರಿಗಿದೆ, ಅಂದರೆ ಕ್ಲೋಸ್ ಆಗಿದ್ದಾರೆ. 100ರಲ್ಲಿ ನಮ್ಮ ಹತ್ರ 25 ಹಸು ಹಾಲು ಕರೆಯುತ್ತೆ. ಇನ್ನು 26 ಹೋರಿಗಳಿವೆ, ಅಂದರೆ ಮೇಲ್ ಹೋರಿ ಅಂದರೆ ಗಂಡು ಸಂತತಿ. ಅದು ಏನು ಅದನ್ನು ಆ್ಯಕ್ಚುಲಿ ಏನು ಯೂಸ್ ಮಾಡೋಕ್ಕಾಗಲ್ಲ. ಇನ್ನು ಮಿಕ್ಕಿದ್ದು ಸ್ವಲ್ಪ ಚಿಕ್ಕದು ಮತ್ತು ಇನ್ನು ಕೆಲವು ಈಗ ಕಾಯಿಲೆ ಇರೋದು ಅದು ಅಂಥವು ಇದೆ. ಸೊ ನಮಗೆ 25 ಕರಿಯೋದು. ಆ್ಯಾವ್ರೇಜು ಒಂದು 10-12 ಲೀಟ್ರ್ ಬರುತ್ತೆ ಪರ್ ಡೇ. ಒಂದು ಕೆಲವು ಜಾಸ್ತಿ ಕರಿಬೋದು. ಇದು ಯಾಕೆ ಜಾಸ್ತಿ ಬರುತ್ತೆ ಇದರಲ್ಲಿ ಅಂದರೆ ಸ್ವಲ್ಪ ಇದು ಸ್ಪೆಷಲ್ ಬ್ರೀಡು, ಸ್ವಲ್ಪ ಇದ್ರದ್ದು DNA ಎಲ್ಲ ನೋಡಿ ಚೆಕ್ ಮಾಡಿ ಲೈನೇಜ್ ನೋಡಿಕೊಂಡು ತೊಗೊಂಡಿರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ, ಈಗ 2 ಲಕ್ಷ ಕೊಟ್ಟರೆ ಒಂದು 15-18 ಲೀಟ್ರು ಬರುತ್ತೆ ಪರ್ ಡೇ. ಇದು ಅಷ್ಟು ಎಕ್ಸ್ಪೆನ್ಸಿವ್ ಅಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ, 10-12 ಲೀಟ್ರ್, ಆ್ಯಾವ್ರೇಜ್ 10 ಲೀಟ್ರ್ ಇಟ್ಕೊಳ್ಳಿ ಪರ್ ಡೇ. ಸೊ ಇಷ್ಟು ಪ್ರೊಡಕ್ಷನ್ ಇದೆ ಇದರಲ್ಲಿ. ಇನ್ನೊಂದು ಕ್ವಶನ್ ಏನು ಅಂದರೆ ಇದರಲ್ಲಿ ಇನ್ನೊಂದು ಕ್ವಶನ್ ಏನು ಅಂದರೆ ನಿಮಗೆಲ್ಲ ಏನು ಅನ್ನಿಸ್ಬೋದು, ಒಂದು ಹಸು ಸಾಕೋಕ್ಕೆ ದಿನಕ್ಕೆ ಎಷ್ಟು ಖರ್ಚಾಗ್ಬೋದು ಅನ್ನಿಸ್ಬೋದು? ಸುಮ್ಮನೆ ನೀವು ಒಂದು ಈಗ ನೋಡಿದ್ದೀರಾ ಅಥವಾ ನಿಮ್ಮ ಜೀವನದಲ್ಲಿ ಗೊತ್ತಾಗಿರುತ್ತಲ್ಲ, ಎಷ್ಟು ಅನ್ನಿಸ್ಬೋದು ಒಂದು ದಿನಕ್ಕೆ? ಗೆಸ್ ಮಾಡಿ. ಹಾಂ, 300 ರೂಪಾಯಿ. ಓಕೆ, ಪರವಾಗಿಲ್ಲ. ಅವರು ಸ್ಟಾರ್ಟ್ ಮಾಡ್ಬೋದು ಗೋ ಸಾಕಾಣಿಕೆ. ಇನ್ಯಾರು ಹೇಳಿ? ಅಲ್ಲ, ಅವ್ರು ಕ್ಲೋಸ್ ಆಗಿದ್ದಾರೆ, ಬಟ್ ನಾಟ್ ಟೂ ಕ್ಲೋಸ್. ಓಕೆ, ಎಲ್ಲ ಅವ್ರಿಗೆ ನೀವಿಬ್ಬರು ಕ್ಲೋಸ್ ಆಗಿದ್ದೀರ. 500. ಒಂದಕ್ಕೆ ಒಂದು 400 ರೂಪಾಯಿ ಅಷ್ಟು ಖರ್ಚಾಗುತ್ತೆ ಹಾಲು ಕರೆಯೋ ಹಸುಗೆ. ಒಂದು ಬೂಸ, ಹಿಂಡಿ ಮತ್ತು ಹುಲ್ಲು, ಒಣ ಹುಲ್ಲು ಮತ್ತು ಹಸಿ ಹುಲ್ಲು 400 ರೂಪಾಯಿ ಆಗುತ್ತೆ. ಈಗ ನಮ್ಮದ್ರಲ್ಲಿ ಒಂದು 60 ಹಸು ಹೊರಗೆ ಹೋಗುತ್ತೆ, ಇನ್ನೊಂದು 40 ಹಸು ಇಲ್ಲಿರುತ್ತೆ. ನಾವು ನಾರ್ಮಲಿ ಟ್ರೈ ಮಾಡೋದು ಏನು ಅಂದರೆ ಎಷ್ಟಾಗುತ್ತೆ ಅಷ್ಟನ್ನು ಕಾಡಿಗೆ ಕಳಿಸ್ಬೇಕು ಅಂತ. ಇಬ್ಬರು ಇಟ್ಕೊಂಡಿದ್ದೀನಿ ಅದನ್ನು ಬರೀ ಕಾಡಿಗೆ ಕಳ್ಸೋಕ್ಕೆ. ಅವ್ರು ಕರ್ಕೊಂಡು ಹೋಗಿ ಕರ್ಕೊಂಬರ್ಬೇಕಾಗತ್ತೆ. ಅದು ಒಂದು ಇದು. ಇನ್ನು ಮಿಕ್ಕಿದ್ದು ಇಲ್ಲಿರೋದ್ರಲ್ಲಿ ನಾವು ಇಲ್ಲೇ ಅದಕ್ಕೆ ಹಾಕಿ ನೋಡ್ಕೋಬೇಕಾಗತ್ತೆ. ಸೊ ಅಲ್ಲಿಗೆ ಹೋಗಿ ಬರೋದ್ರಿಂದ ತಿರ್ಗಿ ಅದಕ್ಕೆ ಸುಮ್ಮನೆ ಹಾಗೆ ಬಿಟ್ಬಿಟ್ರಾಗಲ್ಲ, ಅದಕ್ಕೂ ನೋಡ್ಕೋಬೇಕಾಗತ್ತೆ. ಅದಕ್ಕೊಂದು ಅಟ್ಲೀಸ್ಟ್ ಆ್ಯಾವ್ರೇಜ್ ಒಂದು 200 ರೂಪಾಯಿ ಖರ್ಚಾಗುತ್ತೆ. ಅದು ಇದು ಯಾವಾಗ 6 ಮಂತ್ಸು ಮಳೆ ಗಿಳೆ ಚೆನ್ನಾಗಿದ್ದು ಎಲ್ಲ ಇದ್ದರೆ. ಡ್ರೌಟ್ ಬಂತು, ಸಮ್ಮರ್ ಬಂತು ಅಂದರೆ ಅದಕ್ಕೂ ನಾನು ಒಂದು 300-350 ರೂಪಾಯಿ ಖರ್ಚು ಆಗೇ ಆಗುತ್ತೆ. ಇದನ್ನು ನಾನು ಬರೀ ಊಟ ತಿಂಡಿ ಅದನ್ನು ಮಾತ್ರ ಹೇಳಿದೆ. ಇದಕ್ಕೆ ಮೆಡಿಸನ್ಸ್ ಇರ್ಬೋದು, ನೋಡ್ಕೊಳ್ಳೋರ್ಗಿರ್ಬೋದು, ಇದಕ್ಕೆಲ್ಲ ಸೇರಿ ತುಂಬ ಖರ್ಚಾಗುತ್ತೆ. ಹಾಗಾಗಿ ಭಗವಂತನ ದಯದಿಂದ ನಡೀತಾ ಇದೆ, ನಡೆಸ್ಕೊಂಡು ಬರ್ತಾಯಿದ್ದೀವಿ. ಮತ್ತು ನಿಮ್ಮ ಕಾಂಟ್ರಿಬ್ಯೂಷನ್ ರಿಯಲಿ ನನ್ನ ಬರ್ಡನ್ ಕಮ್ಮಿ ಮಾಡುತ್ತೆ, ಅಷ್ಟಂತೂ ಹೇಳ್ಬೋದು. ಇಲ್ಲಾಂದರೆ ಇದನ್ನು ಏನೂ ಬೇಡವೇ ಬೇಡ. ಅದನ್ನೇ ನನಗೆ ಸಂತೋಷ್ ಅವ್ರು ಬಂದು ಒಂದು ಸಸ್ಟೈನಬಲ್ ಲೆವೆಲಿಗೆ ತೊಗೊಂಬರ್ಬೇಕು ಇದನ್ನು. ಸುಮ್ಮನೆ ಹೀಗೆ ನೀವು ಎಷ್ಟು ವರ್ಷ ಮಾಡೋದು? ಈಗ ಆಲ್ರೆಡಿ ನಾನು 8ನೇ ವರ್ಷದಲ್ಲಿ ಇಟ್ಟಿದ್ದೀನಿ. ನಾವಿನ್ನೂ ಏನು ಏನಂತಾರೆ ಅದಕ್ಕೆ ಬ್ರೇಕ್ ಈವನ್ ಆಗಲಿ ಅದೆಲ್ಲ ನಾವು ಮಾತಾಡಿಲ್ಲ. ಕಮರ್ಷಿಯಲಿ ನಾವು ಮಾತಾಡಿಲ್ಲ ಇದುವರೆಗಾಗಿ. ಭಗವಂತ ಏನೋ ಮಾರಿ ನಡೆಸೋದಕ್ಕೆ ಆಗದೆ ಆ ಥರದ್ದೊಂದು ಸ್ಥಿತಿಗೆ ತಂದಿಲ್ಲ ಇದ್ದರೆ ಸರಿ, ಅಷ್ಟೇ. ಇರೋದರಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅದರಲ್ಲಿ ನೀವೆಲ್ಲ ಮಾಡ್ತಾಯಿರೋ ಕಾಂಟ್ರಿಬ್ಯೂಷನ್ನು ತುಂಬ ಅಪ್ರಿಷಿಯೇಬಲ್. ಅಂದರೆ ನನಗೆ ಬರ್ಡನ್ ಕಮ್ಮಿ ಮಾಡ್ತಾಯಿದೆ. ಆದರೆ ಹಾಗಾಗಿ ನಾನು ಹೊರೆ ಜಾಸ್ತಿ ಸಹ ಹೊರ್ಬೋದು. ಅದು ತುಂಬ ಖಂಡಿತ ನಿಮಗೆ ಧನ್ಯವಾದ ಹೇಳಬೇಕು. ಸಂತೋಷ್ ಅವ್ರಿಗೆ ನಿಜವಾಗ್ಲೂ ಈ ಇನಿಷಿಯೇಟಿವ್ ತೊಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲರ ಹತ್ರ ಮಾತಾಡಿ, ಇದು ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ಬಿಕಾಸ್ ಭಗವಂತ ಎಲ್ಲರ ಕೈಲೂ ಎಲ್ಲನೂ ಮಾಡಿಸಲ್ವಂತೆ. ಸೊ ನಾನು ಅದರಲ್ಲಿ ವೀಕು, ಹೋಗಿ ಕೇಳಿ ಮಾಡೋಷ್ಟು ಶಕ್ತಿ ಅಥವಾ ಧೈರ್ಯ ನನಗಿಲ್ಲ. ಸಂತೋಷ್ ಅವ್ರು ಮಾಡ್ತಾಯಿದ್ದಾರೆ, ಅದಾಗಿ ನಡೀತಾ ಇದೆ. ಸೊ ಒಂದು ಏನು ಅಂದರೆ ನೀವು ಫಲಾಮೃತ ಪ್ರಾಡಕ್ಟ್ ತೊಗೊಳ್ಳೋದ್ರಿಂದ ಏನು ಅಂದರೆ ನೀವು ಡೈರೆಕ್ಟ್ಲಿ ಯು ಆರ್ ಕಾಂಟ್ರಿಬ್ಯೂಟಿಂಗ್. ನಮ್ಮದು ಒಂದು ವೀಕ್ನೆಸ್ ಇದೆ ನಮ್ಮದ್ರಲ್ಲಿ. ನಮ್ಗೆ ಯಾರೂ ಸೇಲ್ಸ್ಮನ್ ಇಲ್ಲ. ನಾವು 1 ತೊಗೊಂಡ್ರೆ 2 ಫ್ರೀ ಕೊಡ್ತೀವಿ, ಅಥವಾ 3 ತೊಗೊಂಡ್ರೆ 1 ಫ್ರೀ ಕೊಡ್ತೀವಿ. ಇದು ಯಾವ ಕಾನ್ಸೆಪ್ಟು ಇವತ್ತುವರೆಗಾಗಿ ತಂದಿಲ್ಲ ನಾವು. ಒಂದೇ ಒಂದು ಪ್ರಮೋಷನ್ ರನ್ ಮಾಡಿಲ್ಲ ಇಷ್ಟು ವರ್ಷದಲ್ಲಿ. 8 ವರ್ಷದಲ್ಲಿ ನಾವು 1 ರೂಪಾಯಿ ಪ್ರಮೋಷನ್ ಮಾಡಿ, ಬಿಕಾಸ್ ಆಗಲ್ಲ ನನ್ನ ಕೈಲಿ. ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಆದರೆ ನಾನು ಮಾಡ್ಬೋದು. ಯಾರೋ ಹಾಕಿದ್ದಾರೆ $1 ಬಿಲಿಯನ್ ಫಂಡೆಡ್ ಇದು ಅಂದರೆ ಮಾಡ್ಬೋದು. ಆದರೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ನಾನು ಏನೋ ಮಾಡೋ ಬದಲು ಅದನ್ನು ನಾನು ಈ ಒಂದು ಒಳ್ಳೆ ಕಾರ್ಯಕ್ಕೆ ಹಂಚ್ಕೋತಾ ಇದ್ದೀನಿ. 100 ಹಸು 40 ಜನ ಕೆಲಸ ಮಾಡ್ತಾರೆ ಇಲ್ಲಿ. ಅದರಲ್ಲಿ ಏನು ಅಂದರೆ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರೆ ನನ್ನ ಬರ್ಡನಲ್ಲಿ ಏನು ಕಮ್ಮಿ ಆಗುತ್ತೆ ಅಂದರೆ, ಈಗ ಎಜುಕೇಷನ್ನು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಇಲ್ಲಿ ತುಂಬ ಬಡವರು ಇರ್ತಾರೆ, ಮತ್ತು ಅವ್ರ ಹೆಲ್ತ್ಗೆ, ಮತ್ತು ಎಮರ್ಜೆನ್ಸಿ ಅಂತ ಏನಾರು ಆದಾಗ ನಾನು ಇಲ್ಲಪ್ಪ ನಿಂಗೆ ಸಂಬಳ ಕೊಡ್ತಾಯಿನಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ದೇರ್ ಆರ್ ಎ ಫ್ಯಾಮಿಲಿ. ಇನ್ನೊಂದು ನಿಮ್ಗೆಲ್ಲರಿಗೂ ಒಂದು ಸ್ವಲ್ಪ ಗೊತ್ತಾಗಲಿ, ಈ ಗೋಶಾಲೆ ನಡಿಬೇಕಾದ್ರೆ 365 ದಿನ ನಡಿಬೇಕು.
ಮತ್ತು 365 ದಿನವೂ ನಾವು ಹುಲ್ಲು ಬೆಳೆಸಬೇಕು. ಹುಲ್ಲನ್ನ ಕಟ್ ಮಾಡ್ಕೊಂಬಂದು ಅದನ್ನು ತುಂಡು ಮಾಡಿ ಅದಕ್ಕೆ ಹಾಕಬೇಕು. ಈಗ ನೋಡಿದ್ರೆ ಒಂಥರ ಪುಡಿ ಮಾಡಿ ಹಾಕಿರೋದು, ಇದು ಫುಲ್ ಲೆಂತದ್ದು ಹಾಕಿದ್ರೆ ಹಾಳಾಗುತ್ತೆ ಅಂತ ಅದನ್ನು ಕಟ್ ಮಾಡಿ ತಂದು ಹಾಕಬೇಕು. ಅದಕ್ಕೆ ಎಲ್ಲ ಜನ ಬೇಕು. 365 ದಿವಸನೂ ಕೆಲಸ ಮಾಡಬೇಕು. ಯಾರೂ ಒಂದು ದಿವಸ ರಜೆ ತೊಗೊಳಕ್ಕಾಗಲ್ಲ. ಸೊ ಇದೆಲ್ಲ ನಿಮಗೆ ಗೊತ್ತಿರಲಿ. ನಾವು ಸ್ಟೋರಿ ಸೆಲ್ ಮಾಡಲ್ಲ, ನಾವು ವುಮನ್ ಎಂಪವರ್ಮೆಂಟ್. ನಾನು ಕತೆ ಹೇಳ್ಬೋದು, ಬಟ್ ಆ ಕತೆ ಹೇಳೋಕ್ಕೆ ಬಂದಿಲ್ಲ ನನಗೆ. ಮೇ ಬಿ ದಟ್ ಈಸ್ ಮೈ ವೀಕ್ನೆಸ್. ಸೊ ಹೀಗಿದೆ. ಇದು ಒಂದು ಬ್ರೀಫ್ ಆಫ್ ನಮ್ಮ ಆಪ್ರೇಷನ್ಸ್, ನಿಮಗೆ ಗೊತ್ತಿರಲಿ. ಮತ್ತು ಜನ ಏನು ಅಂದ್ಕೊಂಬಿಡ್ತಾರೆ ಅಂದರೆ, ನಾವು 1200 ರೂಪಾಯಿ ಅರ್ಧ kg ಅಂದ್ಬಿಟ್ರೆ ತುಪ್ಪ, ಇವನು ಏನೋ ಮಿಲಿಯನೇರ್ ಆಗಿಬಿಡ್ತಾನೆ ಅಂತ. ಅದರಲ್ಲೂ ಲಾಸ್ ಇದೆ. ಬಿಕಾಸ್ 40 ಲೀಟ್ರ್ ಬೇಕು 1 kg ತುಪ್ಪ ಮಾಡೋಕ್ಕೆ. ಸೊ ನಾವು ಹೆಂಗೆ ನಿಮಗೆ 550 ರೂಪಾಯಿ 600 ರೂಪಾಯಿಗೆ ತುಪ್ಪ ಸಿಗುತ್ತೆ ಅಂದರೆ, ನಾನು 30 ಲೀಟ್ರಲ್ಲಿ ಕ್ರೀಮ್ ಎಕ್ಸ್ಟ್ರಾಕ್ಷನ್ ಮಾಡಿ 1 kg ಕ್ರೀಮ್ ಬರುತ್ತೆ. 29 ಲೀಟ್ರ್ ಹಾಲನ್ನ ನಾನು ಲೋ ಫ್ಯಾಟ್ ಮಿಲ್ಕ್ ಅಥವಾ ಸ್ಕಿಮ್ಡ್ ಮಿಲ್ಕ್ ಅಂತ ಮಾರ್ತೀನಿ, ವಿಚ್ ಈಸ್ ಆಲ್ಮೋಸ್ಟ್ ಕಾರ್ಸಿನೋಜೆನಿಕ್. ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಆಮೇಲೆ ಹೇಳೋದು, ಅಯ್ಯೋ ನನಗೆ ಅಲರ್ಜಿ ಆಗೋಯ್ತು, ಸಡನ್ನಾಗಿ ಆಸ್ತಮಾ ಬಂದ್ಬಿಡ್ತು, ಸಡನ್ನಾಗಿ ಗುಳ್ಳೆ ಬಂದ್ಬಿಡ್ತು. ಯಾರಿಗೂ ಗೊತ್ತಾಗ್ತಾ ಇಲ್ಲ ಏನು ತಿಂತಾ ಇದ್ದೀವಿ, ಏನು ಎಫೆಕ್ಟ್ ಮಾಡ್ತಾ ಇದೆ ಅಂತ. ಸೊ ಎಲ್ಲ 1500 ರೂಪಾಯಿ ಅಂದರೆ, ನಾವು 1500 ಇತ್ತು. ಸಂತೋಷ್ ಅವ್ರು ನೀವು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೋತಾ ಇದ್ದೀರಾ, 1200 ಮಾಡಿ ಅಂದರು. 1200 ಮಾಡಿದ್ದೀವಿ. ಈಗ ಅವ್ರು ಹೇಳಿದ್ರಲ್ಲ ಅಂತಲೇ ಮಾಡಿದೆ ನಾನು. ಇಲ್ಲಾಂದರೆ ಖಂಡಿತ ನಾವು ಮಾಡಬೇಕಾದ್ರೆ ತೊಗೊಳ್ಳಿ, ಇಲ್ಲ ಬೇಡ ಅಂತ. ಬಿಕಾಸ್ ಐ ನೋ ಹೌ ಡಿಫಿಕಲ್ಟ್, ಅದರ ಹಿಂದಿನ ಪರಿಶ್ರಮ, ಅದರ ಹಿಂದಿನ ಕಷ್ಟ ನನಗೆ ಮಾತ್ರ ಗೊತ್ತು. ಹಾಗಾಗಿ ಸ್ವಲ್ಪ ಗಮನ ಕೊಡಿ ನಿಮ್ಮ ಹೆಲ್ತ್ ಬಗ್ಗೆ. ಬಿಕಾಸ್ ದುಡ್ಡು 500-600 ರೂಪಾಯಿಗೆ ಏನು ಕೊಡ್ಬೋದು ಅದೇ ಕೊಡೋದು ಅವರಷ್ಟೇ. ಆದರೆ ನೀವು ಇದೊಂದೇ ಸಪೋರ್ಟ್ ಮಾಡಲ್ಲ. ನೀವು ಕೊಡೋದು ಹಸುಗಳಿಗೆ ಡೈರೆಕ್ಟಾಗಿ ಹೋಗುತ್ತೆ. ಭಗವಂತನ ದಯದಿಂದ ಇದರಿಂದ ನನಗೆ ಜೀವನ ಮಾಡಬೇಕು ಅನ್ನೋ ಪರಿಸ್ಥಿತಿ ಇಲ್ಲ. ಅದಂತೂ ಖಂಡಿತವಾಗ್ಲೂ ಹೇಳ್ತೀನಿ. ಇದು ಭಗವಂತ ನನ್ನ ಮೇಲೆ ತೋರಿಸಿರೋ ಅನುಗ್ರಹ. ಸೊ ಹಾಗಾಗಿ ಏನು ಬರುತ್ತೋ ಇವಾಗ, ಫಾರ್ ಎಕ್ಸಾಂಪಲ್ ಮೊನ್ನೆ ಯಾರೋ ಒಂದು ಗೋದಾನ ಮಾಡಿದ್ರು. ಆ ಗೋದಾನದ ದುಡ್ಡನ್ನು ಡೈರೆಕ್ಟಾಗಿ ಪಾಜಕ ಫಾರ್ಮ್ಸ್ ಅಕೌಂಟ್ಗೆ ಹಾಕ್ತಾರೆ. ಅದರಲ್ಲಿ ಬಂದಿದ್ದನ್ನು ಅದಕ್ಕೆ ಎಕ್ಸ್ಟ್ರಾ ಏನಾಗುತ್ತೆ ಅದನ್ನು ಮಾಡ್ತೀನಿ ಬಿಟ್ಟರೆ, ಅದನ್ನು ನಾನು ತೊಗೊಂಡು ಅದರಿಂದ ಏನೋ ನಾನು ಮಾಡಲ್ಲ. ಸೊ ಏನು ಪಾಜಕ ಫಾರ್ಮ್ಸ್ ಅಕೌಂಟಿಗೆ ಬರುತ್ತೆ ಅದರಿಂದ 1 ರೂಪಾಯಿ ನನ್ನ ಪರ್ಸ್ನಲ್ಗಾಗಲಿ ಅದಕ್ಕೆ ಬರಲ್ಲ, ಎಲ್ಲ ಗೋವುಗಳಿಗೆ ಹೋಗುತ್ತೆ. ಅದು ನೀವು ಮಾಡಿದ್ರೆ ನೀವೇನೇನು ತೊಗೋತಾ ಇದ್ದೀರಾ ಡೈರೆಕ್ಟಾಗಿ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಸೊ ಇದು ಇಷ್ಟು ಹೇಳಿ ಒಂದು ಇನ್ಫಾರ್ಮೇಷನ್ ಇದು ಗೊತ್ತಿರಲಿ ನಿಮಗೆ ಅಂತ ಅಷ್ಟೇ. ಎಲ್ಲರಿಗೂ ಧನ್ಯವಾದಗಳು. ಇದನ್ನು ಅರುಣ್ ಅವ್ರು ಹೇಳೋಕ್ಕಾಗಲ್ಲ, ಅದಕ್ಕೆ ನಾನು ಹೇಳ್ತೀನಿ. ನಂಗೆ ಗೊತ್ತಿರೋ ವಿಚಾರ. ಯಾರೋ ಅವ್ರು ಹೇಳಿದ್ರಂತೆ, ಅವ್ರಿಗೇನು ಬಿಡಪ್ಪ ಮಿಡಿಲ್ ಈಸ್ಟಿಂದ ದುಡ್ಡು ಬರುತ್ತೆ ಹಾಕ್ತಾರೆ ಅಂತ. ಆ್ಯಕ್ಚುಲಿ ಸೊ 2 ಥರ ಯೋಚನೆ ಮಾಡ್ಬೋದು ನಾವು ಆ್ಯಕ್ಚುಲಿ. ಸೊ ಎಷ್ಟೊಂದು ಜನಕ್ಕೆ ಮಿಡ್ಲ್ ಈಸ್ಟಿಂದ ದುಡ್ಡು ಬರುತ್ತೆ, ಇದೇ ಮಾಡ್ತಾರಾ ಅನ್ನೋದು ಒಂದು ಕ್ವೆಶನ್ನು ಆ್ಯಕ್ಚುಲಿ. ಅಥವಾ ಇನ್ನು ಬೇರೆ ಬೇರೆ ರೀತಿ ಆ್ಯಂಗಲಲ್ಲಿ ನಾವು ಯೋಚನೆ ಮಾಡ್ಬೋದು. ಅಂದರೆ ಯಾವ ರೀತಿ ಬೇಕಾದ್ರೆ ಅದನ್ನು ಇದು ಮಾಡ್ಬೋದು. ಸೊ ಅದನ್ನು ಸಾತ್ವಿಕವಾಗಿ ಇದೇ ರೀತಿ ನಮ್ಮ ಗೋಸಂತತಿ ಬೆಳಿಬೇಕು. ಕೃಷ್ಣ ಅವ್ರ ಫಸ್ಟ್ ಸ್ಟೇಟ್ಮೆಂಟ್ ನನಗೆ ಜ್ಞಾಪಕ ಇದೆ, ಸರ್ ಇದು ಮಾಡಿದ್ರೆ ಕೃಷ್ಣಂಗೆ ಪ್ರೀತಿ ಆಗುತ್ತೆ, ನನಗೆ ನಿಜವಾಗ್ಲೂ ಅನಿಸುತ್ತೆ, ಅದಕ್ಕೆ ನಾನು ಮಾಡ್ತಾ ಇರೋದು ಇದನ್ನು ಅಂತ. ಇನ್ನು ಬೇರೆ ಏನೂ ಇರಲಿಲ್ಲ ಅವ್ರ ಸ್ಟೇಟ್ಮೆಂಟ್ ಮಾತಾಡಿದಾಗ ಫಸ್ಟ್. ಸೊ ಆ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದು. ನೀವೆಲ್ಲ ಬಹಳ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಅದಕ್ಕೆ ಇನ್ನೂ ಬೆಳೆಸಿ. ನಾನು 150 ಮೆಂಬರ್ಸು ಅಂತ ನಾವು ಸ್ಟಾರ್ಟ್ ಮಾಡಿರೋದು ಬರೀ 250 ರೂಪಾಯಿ ಪರ್ ಹೆಡ್ ಅಂತ. ಅಂದರೆ ಈಗ ಎಷ್ಟೊಂದು ಜನ ಎಲ್ಲ ಕಡೆ ಮಾಡ್ತಾ ಇರ್ತಾರೆ ಚಾರಿಟಿ ಆಲ್ರೆಡಿ. ಇದು ಅಂದರೆ ಇಲ್ಲೊಂದೇ ಕಡೆ ಅಂತಲ್ಲ, ಅದು ನಮಗೆ ತಿಳಿದಿದೆ. ಸೊ ನಮ್ಮ ಮನೋದೋಷ ಇಲ್ಲದೆ ನಾವು ಮಾಡಬೇಕು ಅನ್ನೋದು ಅಷ್ಟೇ ಪಾಯಿಂಟ್ ಆಫ್ ವ್ಯೂ ಹೊರತು 250 ಆದರೆ 250, 500 ಆದರೆ 500, 1000 ಆದರೆ 1000, ಎಷ್ಟು ಬೇಕಾದ್ರೆ ಮಾಡ್ಬೋದು. ಬಟ್ ಅದೇ ಯೋಚನೆ ಮಾಡಿ, 1000 ಜನ ಆದರೆ ಹೆಂಗಿರುತ್ತೆ ಅಂತ. 250 ರೂಪಾಯಿನೇ ಚೆನ್ನಾಗಿ ಕಾಣಿಸುತ್ತೆ 1000 ಜನ ಆದರೆ. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನು ಎಲ್ರಿಗೂ ಅಂದರೆ, ಮುಂದಿನ ವರ್ಷ ನಾವು ಇಲ್ಲಿಗೆ ಬಂದು ಸೇರೋಷ್ಟರಲ್ಲಿ ಎಲ್ಲರೂ ಒಂದು ಸಂಕಲ್ಪ ಮಾಡಿ. ನಾನು ಮುಂಚೆ ತುಂಬ ಆ್ಯಂಬಿಷಿಯಸ್ಸಾಗಿ ಕೇಳ್ತಾ ಇದ್ದೆ, ಈಗ ಒಬ್ಬ ಮೆಂಬರ್ನಾಡ್ರೆ ಆ್ಯಡ್ ಮಾಡ್ತೀನಿ ಅಂತ ನನಗೆ ಆ್ಯಕ್ಚುಲಿ ನಾನು ಈ ಸಂಕಲ್ಪ ಮಾಡಬೇಕೆಲ್ಲರೂ ಅಂತ ನಾನು ದಯವಿಟ್ಟು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ್ಯಕ್ಚುಲಿ ಅವಾಗೇನಾಗುತ್ತೆ, ಈ 150 ಇರೋದು ಕರೆಕ್ಟಾಗಿ 300 ಆಗುತ್ತೆ ಅಷ್ಟು. ಆ ಮುಂದಿನ ವರ್ಷ 300 ಜನನೂ ಸಂಕಲ್ಪ ಮಾಡಿದ್ರೆ 600 ಆಗುತ್ತೆ. ಆ ರೀತಿಯಾಗಿ ಹೋಗಬೇಕು. ನನ್ನ ಆ್ಯಂಬಿಷನ್ ವರ್ಕ್ ಆಗಲ್ಲ ಅಂತ ಗೊತ್ತಾಯ್ತು ನನಗೆ. ಸೊ ಇನ್ನೊಂದು ಸ್ವಲ್ಪ ಈಗ ಸಂತೋಷ್ ಈಗ ಹೇಳಿದ್ರು ಈ ಸಂತತಿ ಉಳಿಸ್ಕೋಬೇಕು ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಈ ಅಮೃತ್ ಮಹಲ್ ಅಂತ ಒಂದಿದೆ, ಅಲ್ಲೊಂದು ಬಿಳಿದೊಂದು ಹಸು ಇದೆ. ಅದು ನನ್ನ ಹತ್ರ ಇರೋದೇ 2 ಅಷ್ಟೇ. ಅದು ಆಲ್ಮೋಸ್ಟ್ ಎಕ್ಸ್ಟಿಂಕ್ಟು. ಇನ್ನೊಂದು ವೆಚ್ಚೂರು, ಅದು ಆಲ್ಮೋಸ್ಟ್ ಎಲ್ಲೋ ನನಗೆ ಯಾರೋ ದೇವ್ರ ದಯಿಂದ ಅವ್ರ ಕೈಲಿ ಸಾಕೋಕ್ಕಾಗ್ತಾ ಇಲ್ಲ ಅಂತ ತಂದುಕೊಟ್ರೆ ಚಿಕ್ಕ ಮರಿ ನೋಡಿದ್ರಲ್ಲ ಕರು, ಅದು. ಹೀಗೆ ಇಲ್ಲಿ ಒಂದು 4 ಬ್ರೀಡ್ ಇದೆ, ಅದೆಲ್ಲ ಆಲ್ರೆಡಿ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ. ಇನ್ನೊಂದು ಬರ್ಗೂರ್ ಅಂತಿದೆ, ಅದೊಂದು ನೀವು ಯಾರೂ ನೋಡಿರಲ್ಲ, ಅದೊಂಥರ ಒಳಗಡೆ ಅದಿರೋದೇ ಒಂದು ಹಸು ನನ್ನ ಹತ್ರ. ಸೊ ಇದನ್ನು ಹೆಂಗೋ ಉಳಿಸ್ಕೋಬೇಕು. ಅದಕ್ಕೊಂದು ಬುಲ್ ಹುಡುಕಿದ್ರೆ ಸಿಗಲ್ಲ, ಅದಕ್ಕೊಂದು ಮೇಲ್ ಒಂದು ತಂದು ಕಂಟಿನ್ಯೂ ಮಾಡೋಣ ಅಂತ. ಸೊ ತುಂಬ ಕಷ್ಟ ಇದೆ. ಏನಂದರೆ ತುಂಬ ಜನ ಹೇಳೋದು ಈಸಿ, ಬಟ್ ಏನಾರೋ ಆದಷ್ಟು ನೀವು ಇಲ್ಲಿ ಅಂತಲ್ಲ ಎಲ್ಲಾದರೂ ಸರಿ
ಕಾಂಟ್ರಿಬ್ಯೂಟ್ ಮಾಡಿ ಉಳಿಸ್ಕೊಳ್ಳಿ, ಸಂತತಿಯನ್ನು ಉಳಿಸಿ ಒಂಚೂರು ಮಾಡಿದ್ರೆ ಇಟ್ ಹೆಲ್ಪ್ಸ್. ಈಗ ನಮ್ಮ ಹತ್ರ ಆಲ್ಮೋಸ್ಟ್ 9 ಬ್ರೀಡ್ ಇದೆ. ರಾತಿ, ಗೀರ್, ಸಾಹಿವಾಲ್, ಅಮೃತ್ ಮಹಲ್, ಮಲ್ನಾಡ್ ಗಿಡ್ಡ, ವೆಚ್ಚೂರ್, ಈ ಥರ. ಸೊ ಹಾಗಾಗಿ ನಿಮ್ಮ ಸಹಕಾರ ಇರಲಿ. ಸಂತೋಷ ಎಲ್ಲ ಮಾಡ್ತಾ ಇದ್ದಾರೆ ನಿಂತು, ಮುಂದೆ ನಿಂತು ಆಗಲಿ ಎಲ್ಲರಿಗೂ. ನಮಸ್ಕಾರ. ಹಾಂ, ಅದು ಈ A1 A2 ಮಿಲ್ಕ್ ಎಷ್ಟು ಜನಕ್ಕೆ ಗೊತ್ತು ಡಿಫ್ರೆನ್ಸ್? ನಿಂಗೆ ಏನು ಗೊತ್ತಪ್ಪ? A1ಗೂ A2ಗೂ ಏನು ಡಿಫ್ರೆನ್ಸು? ವೆರಿ ಗುಡ್ ಕಾಂಟ್ರಿಬ್ಯೂಷನ್. ಸಿ, ಒಂದು ಬೇಸಿಕ್ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆ, DNA ಪ್ರಾಬ್ಲಮ್ ಇದೆ A1ಗೂ A2ಗೂ. ಇದು ಕಾಂಟ್ರವರ್ಷಿಯಲ್ಲು. ಬೇಕಾದಷ್ಟು ಜನ ಅದನ್ನು ಅಪೋಸು ಮಾಡ್ತಾರೆ, ಇದು ಆ ಥರ ಏನೂ ಇಲ್ಲ ಅಂತ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಎಲ್ಲ ವಿಷಯನೂ ಇದು ಮಾಡ್ಬೋದು, ಕಾಂಟ್ರಡಿಕ್ಟ್ ಮಾಡ್ಬೋದು, ಅದನ್ನು ಅಪೋಸು ಮಾಡ್ಬೋದು. A1ನಲ್ಲಿ ಒಂದು ಬೀಟಾ ಕೇಸಿನಲ್ಲಿ ಒಂದು ಲಿಂಕ್ ಮಿಸ್ಸಿಂಗು. ದಟ್ ಈಸ್ ವೈ ಇಟ್ ಈಸ್ ವೆರಿ ಡೇಂಜರಸ್ ಫಾರ್ ಹೆಲ್ತ್, ಹ್ಯೂಮನ್ ಕನ್ಸಂಪ್ಷನ್. ಆ್ಯಕ್ಚುಲಿ ಈ HF ಜರ್ಸಿ ಎಲ್ಲ ಬಂದಿರೋದು ಅದನ್ನು ಮಿಕ್ಸ್ ಮಾಡಿ ಎಲ್ಲ ಮಾಡಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಕಾನ್ಸೆಪ್ಟೇ ಇಲ್ಲದೆ ಇರೋದ್ರಿಂದ ಬಂದಿರೋವಂಥ ಪ್ರಾಣಿಗಳದು. ಹಸು ಅಂತ ನಾನಂತೂ ಕರೆಯೋಕ್ಕಾಗಲ್ಲ. ನಾನು ಅಜ್ಞಾನಿಯಾಗಿದ್ದಾಗ ನಾನು ಒಂದಿಷ್ಟು ಇಟ್ಕೊಂಡಿದ್ದೆ HF ಜರ್ಸಿ. ಆಮೇಲೆ ಗೊತ್ತಾದಮೇಲೆ ಅದನ್ನು ಡಿಸ್ಕಾರ್ಡ್ ಮಾಡಿ ಈಗ ದೇಸಿ ಹಸುಗಳು. ದೇಸಿ ಹಸುವಲ್ಲಿ A2 ಬೀಟಾ ಕೇಸಿನ್ ಅಂತಿದೆ. ಒಂಚೂರು ಹೋಗಿ ಗೂಗಲ್ ಮಾಡಿ ನೋಡಿ. ಆ ಕಾಂಟ್ರವರ್ಸಿನ ಓದ್ಬೇಡಿ, ಅದರಿಂದ ಏನೂ ಯೂಸ್ ಇಲ್ಲ. ನಿಮಗೆ ನಂಬಿಕೆ ಇದ್ದು ಇಲ್ಲಪ್ಪ ನಾನು ಬಿಲೀವ್ ಮಾಡ್ತೀನಿ ಅನ್ನೋದು. ಏಕೆಂದರೆ ಆಯುರ್ವೇದದಲ್ಲೂ ನಮ್ಮ ಇದ್ರ ಬಗ್ಗೆನೇ ಹೇಳಿದ್ದಾರೆ. ಅದು ನಮ್ಮ ಹಸುಗಳು ಹಾಲು ಅಂದರೆ ಆಯುರ್ವೇದದ ಪ್ರಕಾರ ನಮ್ಮ ಹಸುಗಳು. ಅವಾಗ HF ಜರ್ಸಿ ಆಯುರ್ವೇದದವ್ರಿಗೆ ಗೊತ್ತಿರಲಿಲ್ಲ, ಅದು ಇವತ್ತಿನ ಇನ್ವೆನ್ಷನ್ನು. ಹಾಗಾಗಿ ಇವಾಗ ಡಾಕ್ಟ್ರ್ ಹೇಳ್ತಾರೆ ತುಪ್ಪ ತಿನ್ನಬೇಡಿ, ಕೊಲೆಸ್ಟ್ರಾಲ್ ಬಂದು ಹೋಗ್ಬಿಡ್ತೀರಾ ಬೇಗ ಅಂತ. ಯಾಕೆ ಅಂದರೆ ಅದು ನಿಜ. ಅದು ತುಪ್ಪ ತಿನ್ನಬೇಡಿ, ಬೆಣ್ಣೆ ತಿನ್ನಬೇಡಿ. ನಿಮಗೆ ಸರಿಯಾದ ಸೋರ್ಸ್ ಸಿಗಲಿಲ್ಲ ಅಂದರೆ ದಯವಿಟ್ಟು ಬಿಟ್ಬಿಡಿ, ಬೇಕಾಗಿಲ್ಲ. ಯಾಕೆಂದರೆ ನೀವು ತಿಂತಾ ಇರೋದೇ ಪಾಯ್ಸನ್ ತಿಂದರೆ ವಾಟ್ ಯು ಟೇಕ್ ಇಸ್ ವಾಟ್ ಕಮ್ಸ್ ಔಟ್. ಸೊ ಹಾಗಾಗಿ ಅದು ನಾನು ಮಾರಬೇಕು ಅಂತಲ್ಲ ನಂತರ, ಬಿಕಾಸ್ ಐ ಡೋಂಟ್ ಹ್ಯಾವ್ ದಟ್ ಮೆನಿ ಕೌಸ್ ಟು ಸಪ್ಲೈ ಟು ಎವ್ರಿಬಡಿ. ಬಟ್ ಮೇಕ್ ಶ್ಯೂರ್ ನಿಮ್ಮ ರಿಸೋರ್ಸ್ ಸರಿ ಇದೆ ಅಂತ. ಇದನ್ನು ಮಾಡಿಲ್ಲದೆ ಇರೋದು, ಈ ಕ್ರೀಮ್ ಎಕ್ಸ್ಟ್ರಾಕ್ಟ್ ಮಾಡದೇ ಇರೋದು, ಮತ್ತು ಮಿಕ್ಸ್ ಆಗದೆ ಇರೋದು, ಎಲ್ಲ ಹಾರ್ಮೋನ್ಸ್ ಮಿಕ್ಸ್ ಮಾಡದೇ ಇರೋದು, ಈ ಪ್ರೊಡಕ್ಷನ್ ಜಾಸ್ತಿ ಬರಲಿ ಅಂತ. ಒಂದು ಇಂಜೆಕ್ಷನ್ ಅಂತಲ್ಲ, ಫಾಡರಲ್ಲೂ ಮಿಕ್ಸ್ ಮಾಡ್ತಾರೆ ಹಾರ್ಮೋನ್ಸ್ನ. ಸೊ ಇಷ್ಟು ಸ್ವಲ್ಪ ತಿಳ್ಕೊಂಡು ಟೇಕ್ ಎ ಇನ್ಫಾರ್ಮ್ ಡಿಸಿಷನ್. ಆ ಥರ ನಿಮಗೆ ಸರಿಯಾಗಿ ಸೋರ್ಸ್ ಇಲ್ಲ ಅಂದರೆ ದಯವಿಟ್ಟು ಹಾಲು ಕುಡಿಬೇಡಿ. ಯಾರಿಗೂ ಏನೂ ಆಗೋಲ್ಲ. ಕಾಫಿಗೆ ಒಂಚೂರು ಯೂಸ್ ಮಾಡ್ಕೊಳ್ಳಿ, ಜಸ್ಟ್ ಯು ಕ್ಯಾನ್ ಸ್ಟಿಲ್ ಲೀವ್ ವಿತೌಟ್ ಇಟ್. ಸರಿಯಾಗಿ A2 ಸಿಕ್ಕರೆ ಒಂದು 10 ರೂಪಾಯಿ ಜಾಸ್ತಿ ಕೊಡಿ, ಅವ್ರಿಗೂ ಸಪೋರ್ಟ್ ಮಾಡಿ. ಎಲ್ಲಿ ನಿಮ್ಮ ಮನೆ ಸುತ್ತಮುತ್ತಲೂ ಇದ್ದರೆ 10, 20, 50 ಜಾಸ್ತಿ ಕೊಡಿ. ಬಿಕಾಸ್ ದೇ ಆರ್ ಆಲ್ಸೋ ಸ್ಟ್ರಗ್ಲಿಂಗ್ ಟು ಟೇಕ್ ಕೇರ್ ಆಫ್ ದೀಸ್ ಥಿಂಗ್ಸ್. ಇದು ಗಮನದಲ್ಲಿರಲಿ. ನಿಮಗೆ ಯಾವುದೂ ಚೀಪಾಗಿ ಸಿಗೋಲ್ಲ. ಚೀಪಾಗಿ ಸಿಕ್ಕರೆ ಯು ಆರ್ ಕಾಂಪ್ರಮೈಸಿಂಗ್ ಸಮ್ವೇರ್. ನಥಿಂಗ್ ಕಮ್ಸ್ ಚೀಪ್ ಆ್ಯಂಡ್ ನಥಿಂಗ್ ಕಮ್ಸ್ ಫ್ರೀ. ಸೊ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಡು ಅದೆಲ್ಲ ಸಿಗುತ್ತೆ, ಬಟ್ ಇವೆಂಚುಲಿ ಯು ಹ್ಯಾವ್ ಟು ಪೇ ಎ ಹೆವಿ ಪ್ರೈಸ್ ಫಾರ್ ದ್ಯಾಟ್. ಅದು. ಧನ್ಯವಾದ. ಸೊ ಒಂದೊಂದೇ ಸಜೆಷನ್ಸ್ ಬರ್ತಾ ಇದೆ. ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಫಲಾಮೃತಕ್ಕಿಲ್ಲಿ? ಫಲಾಮೃತ ಸಬ್ಸ್ಕ್ರೈಬರ್ಸು ಅಂತ. ಸೊ ಫಲಾಮೃತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫಲಾಮೃತ ತುಪ್ಪನ ಯೂಸ್ ಮಾಡಿ. ಒಬ್ಬೊಬ್ರಿಗೆ ಆ್ಯಡ್ ಮಾಡಿ. ಎಲ್ಲರ ಹಾಲು, ತುಪ್ಪ ಇದನ್ನು ಯೂಸ್ ಮಾಡಿ. ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ. ಯಾಕಂದರೆ 2018ರಿಂದ ನಮಗಷ್ಟೇ ಪರಿಚಯ ಇದು. ಹೇಳ್ದಂಗೆ ಅದು ನಿಜವಾಗ್ಲೂ ಅಮೃತನೇ. ಹಾಲು, ತುಪ್ಪ, ಬೆಣ್ಣೆ, ಅದನ್ನು ಬೇರೆಯವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನೀವು ತಿಳ್ಕೊಳ್ಬೋದು. ಖಂಡಿತ ಆ ರೀತಿ ಮಾಡಬೇಕು ಅಂತ ಹೇಳ್ತಾ, ಮುಂದಿನ ಕಾರ್ಯಕ್ರಮ ನಾವೆಲ್ಲರೂ ಕಾಯ್ತಾ ಇರೋದು ಅನುಗ್ರಹ ಸಂದೇಶ ಗುರುಗಳಿಂದ. ದಯವಿಟ್ಟು ಅನುಗ್ರಹ ಸಂದೇಶ ಕೊಡಬೇಕು ಅಂತ ಅದಕ್ಕೆ ಕೇಳ್ಕೊಳ್ತೀನಿ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ.
ಗಾವೋ ವಿಶ್ವಸ್ಯ ಮಾತರಃ. ಇದು ವೇದವಚನ. ಗೋ ಇಡೀ ಜಗತ್ತಿಗೆ ಮಾತೆ. ಯಾಕೆ ಮಾತೆ? ತಾಯಿಯಾದವಳು ಜನನಕ್ಕೆ ಕಾರಣನಾಗಿ ನಮ್ಮ ಪಾಲನೆ ಪೋಷಣೆ ಮಾಡ್ತಾಳೆ. ಜನನಿಯಾಗಿ ಪಾಲನೆ ಪೋಷಣೆ ಮಾಡೋದ್ರಿಂದಾಗಿ ಅವಳು ತಾಯಿ. ಹಾಗೆ ಜಗತ್ತಿನ ಸೃಷ್ಟಿ ವಿಕಾಸಕ್ಕೆ ಮತ್ತು ಜಗತ್ತು ಬದುಕಬೇಕಾದರೆ, ರಕ್ಷಿತವಾಗಬೇಕಾದ್ರೆ, ಪೋಷಿತವಾಗಬೇಕಾದ್ರೆ ಗೋವಿನ ಪಾತ್ರ ದೊಡ್ಡದು. ಕಾರಣ ನೀವೆಲ್ಲರೂ ಕೂಡ ಭಗವದ್ಗೀತೆಯಲ್ಲಿ ಕೇಳಿದ್ದೀರಾ. ಯಜ್ಞಾದ್ಭವತಿ ಪರ್ಜನ್ಯ ಅಂತ. ಯಜ್ಞ ಮಾಡಿದ್ರಿಂದಾಗಿ ಮೋಡಗಳು ಸೃಷ್ಟಿಯಾಗ್ತದೆ. ಮೋಡ ಸೃಷ್ಟಿಯಾಗಬೇಕಾದ್ರೆ ಯಜ್ಞ ಮಾಡಬೇಕು. ಯಜ್ಞ ಅಂದರೆ ಏನು? ದೇವತೋದ್ದೇಶೇನ, ದೇವತೆಗಳನ್ನು ಕುರಿತು ಹವಿಸ್ಸನ್ನು ಅರ್ಪಣೆ ಮಾಡುವುದೇನಿದೆ ಅದು ಯಜ್ಞ. ಸರಿ, ದೇವತೆಗಳನ್ನು ಕುರಿತು ಹವಿಸ್ಸನ್ನು ಅರ್ಪಣೆ ಮಾಡಬೇಕಾದ್ರೆ ಖುಷಿ ಬಂದಾಗ ಮಾಡಲಿಕ್ಕಾಗತ್ತಾ? ಅಗ್ನಿಮುಖದಲ್ಲಿ ಮಾಡಬೇಕು. ಅಗ್ನಿಮುಖದಲ್ಲಿ ಮಾಡಿದಾಗ ಅಡುಗೆ ಮನೆ ಬೆಂಕಿಗೆ ಹಾಕುವುದಲ್ಲ. ಅಗ್ನಿ ವೇದ ಮಂತ್ರದಿಂದ ಸಂಸ್ಕೃತವಾಗಿರಬೇಕು. ವೇದ ಮಂತ್ರದಿಂದ ಆಹಿತವಾದ ಸ್ಥಾಪಿಸಲ್ಪಟ್ಟಂತಹ ಅಗ್ನಿಯಲ್ಲಿ ಮಂತ್ರ ಸಂಸ್ಕೃತವಾದಂತಹ ಹವಿಸ್ಸನ್ನು ದೇವತೆಗೆ ಅರ್ಪಣೆ ಮಾಡಬೇಕು. ಹಾಗಾದರೆ ಇಬ್ಬರ ಪಾತ್ರ ದೊಡ್ಡದಿದೆ. ಈಗ ಇಲ್ಲಿ ಒಂದು ವೇದ ಮಂತ್ರಜ್ಞರ ಬೇಕು. ಅದ ನಂತರ ಹವಿಸ್ಸನ್ನು ಪೂರೈಕೆ ಮಾಡುವುದು ಹಸು. ಹವಿಸ್ಸನ್ನು ಪೂರೈಕೆ ಮಾಡ್ತಕ್ಕಂತಹದ್ದು ಹವಿಸ್ಸು ಆಜ್ಯ ಗೋಮಾತೆ. ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಮಂತ್ರ ಸಂಸ್ಕೃತವಾದಂತಹ ಹವಿಸ್ಸನ್ನು ಅಗ್ನಿಮುಖದಲ್ಲಿ ಮಾಡಲಿಕ್ಕೆ ಗೊತ್ತಿದ್ದವರು ಬ್ರಾಹ್ಮಣರು. ಅದಕ್ಕೆ ಹೇಳಿದ್ದು ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಬ್ರಾಹ್ಮಣರಂದರೆ ಬಹಳ ಪ್ರೀತಿ ದೇವರಿಗೆ. ನಮೋ ಬ್ರಹ್ಮಣ್ಯ ದೇವಾಯ, ಬ್ರಾಹ್ಮಣರಲ್ಲಿ ಸಾಧುವಾಗಿ ವರ್ತಿಸ್ತಾನಂತೆ ಪರಮಾತ್ಮ. ಯಾಕೆ ಅಂದರೆ ಗೋಬ್ರಾಹ್ಮಣರಿಗೆ ಹಿತ ಮಾಡ್ತಾನೆ. ಜಗತ್ತಿಗೆ ಹಿತ ಮಾಡಬೇಕಾದದ್ದು ಗೋಬ್ರಾಹ್ಮಣರಿಗೆ ಹಿತ ಮಾಡ್ತಾನೆ ಅಂತ ಹೇಳ್ತದೆ ಪ್ರತ್ಯೇಕವಾಗಿ. ಯಾಕೆಂದರೆ ಗೋವುಗಳು ಹವಿಸ್ಸನ್ನು ಪೂರೈಕೆ ಮಾಡುವರು. ಹವಿಸ್ಸನ್ನು ಪೂರೈಕೆ ಮಾಡಿದಂಥ ಅದು ಹಸುವಿನಿಂದ ಸಂಪಾದಿತ ಹವಿಸ್ಸವನ್ನು ಮಂತ್ರ ಸಂಸ್ಕೃತವಾಗಿ ಅಗ್ನಿಮುಖದಲ್ಲಿ ದೇವತೆಗಳಿಗೆ ಮುಡಿಸುವವರು ಬ್ರಾಹ್ಮಣರು. ಹಾಗಾಗಿ ಇವರ ಹಿತವನ್ನು ಕಾದರೆ ಅವರು ಸರಿಯಾದ ಯಜ್ಞ ಅವರಿಂದ ಅನುಷ್ಠಿತವಾಗತ್ತೆ. ಯಜ್ಞ ಅನುಷ್ಠಿತವಾದರೆ ಮಳೆ ಬರುತ್ತೆ. ಮೋಡದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಜೀವರ ಸೃಷ್ಟಿ, ಸಂತಾನ. ಜೀವರಲ್ಲಿ ಅಲ್ಲಿ ಬ್ರಾಹ್ಮಣರು ಸೇರ್ತಾರೆ, ಬದುಕುತ್ತಾರೆ ಚೆನ್ನಾಗಿ. ಬ್ರಾಹ್ಮಣರು ವೇದ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾರೆ. ವೇದ ಮಂತ್ರವನ್ನು ಉಚ್ಚಾರಣೆ ಮಾಡಿದಾಗ ಏನಾಯಿತೆ? ಭಗವಂತ ಆ ವೇದ ಮಂತ್ರವನ್ನು ಅವರು ಉಚ್ಚಾರಣೆ ಮಾಡಿ ಪ್ರವಚನ ಮಾಡಿದಾಗ ಭಗವಂತ ವ್ಯಕ್ತನಾಗ್ತಾನೆ, ಪ್ರಕಾಶಿತನಾಗ್ತಾನೆ. ಪ್ರಕಾಶಿತನಾದ ಭಗವಂತ ಪ್ರೀತನಾಗಿ ನಮ್ಮಿಂದ ಕರ್ಮ ಮಾಡಿಸ್ತಾನೆ. ಅದು ಆ ಕರ್ಮ ಎಂಬುದು ಯಜ್ಞಕ್ಕೆ ಉಪಯುಕ್ತವಾಗತ್ತೆ. ಯಜ್ಞದಿಂದ ಮತ್ತು ಮಳೆ, ಹೀಗೆ ಜಗಚ್ಚಕ್ರ ನಡೀತಾ ಇರ್ತದೆ. ಆದ್ದರಿಂದಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ದೇವತೆಗಳಿಗೆ ಕೊಟ್ಟಿರ್ತಕ್ಕಂತಹದ್ದು ನಮಗೆಲ್ಲ ಆಹಾರ. ತೈ ದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ದೇವತೆಗಳು ಕೊಟ್ಟಂತಹ ಹವಿಸ್ಸನ್ನು ಅಂದರೆ ನಮಗೆ ಆಹಾರ ಕೊಟ್ಟೇಗ ದೇವತೆಗಳಿಗೆ ಅರ್ಪಣೆ ಮಾಡದೆ ತಿಂದರೆ ಅವನು ತಿನ್ನುವುದು ಅನ್ನ ಅಲ್ಲ, ಕೇವಲಾಘೋ ಭವತಿ ಕೇವಲಾದಿ. ಹಾಗಾಗಿ ನಾವು ದೇವತೆಗಳಿಗೆ ಕೊಟ್ಟೇ ತಿನ್ನಬೇಕು. ದೇವತೆಗಳಿಗೆ ಕೊಡಬೇಕಾದ್ರೆ ನಮಗೆ ಆಹಾರ ಯಜ್ಞ ಆಗಬೇಕು. ಯಜ್ಞ ಆಗಬೇಕಾದ್ರೆ ಎರಡು ಮುಖ್ಯ, ಹಸು ಬ್ರಾಹ್ಮಣರು ಮುಖ್ಯ ಆಗತ್ತೆ. ಅದು ಹೇಗೆ ಅಂದರೆ ಭಾಗವತದಲ್ಲಿ ಬಂದಿದೆ,
ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಸತ್ವಗುಣ, ರಜೋಗುಣ, ತಮೋಗುಣ ಇದರಲ್ಲಿ ಯಾವುದು ಶ್ರೇಷ್ಠ ಅಂದರೆ, ಈ ಎಲ್ಲವುದೂ ಪ್ರಕೃತಿಯ ಗುಣ, ಎಲ್ಲವುದನ್ನು ನಿಯಮನ ಮಾಡೋ ಭಗವಂತ. ಆದರೆ ನಾವು ಸತ್ವಗುಣದ ಬೆನ್ನು ಹಿಡಿಬೇಕು, ರಜೋಗುಣ ತಮೋಗುಣಗಳ ಬೆನ್ನು ಹಿಡಿಬಾರ್ದು, ಅದನ್ನು ಸಂಪಾದನೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ? ಎಲ್ಲವುದೂ ಪ್ರಕೃತಿಯ ಗುಣ, ಎಲ್ಲವುದನ್ನು ನಿಯಮನ ಮಾಡೋರು ಭಗವಂತ. ಯಾವ ಗುಣ ಆದರೆ ಏನಂತೆ ಅಂತ ತಿಳ್ಕೊಳ್ಬೇಡಿ. ಹಾಗಲ್ಲ ನೋಡಿ. ಉದಾಹರಣೆಗೆ ಹೇಳ್ತಾರೆ, 3 ಪದಾರ್ಥ ಇದೆ. ಯಾವುದಲ್ಲ? ಕಟ್ಟಿಗೆ, ಹೊಗೆ, ಬೆಂಕಿ. ಕಟ್ಟಿಗೆ, ಹೊಗೆ, ಬೆಂಕಿಯಲ್ಲಿ ಯಾವುದು ಶ್ರೇಷ್ಠ ಅಂದರೆ ಶ್ರೇಷ್ಠವಾದದ್ದು ಬೆಂಕಿ. ಎರಡನೇ ಮಟ್ಟದ್ದು ಅದು ಹೊಗೆ, ಅದರ ನಂತರ ಕಟ್ಟಿಗೆ. ಹಾಗೆ ಸತ್ವಗುಣ ಅಂದರೆ ಅದು ಬೆಂಕಿ ಇದ್ದ ಹಾಗೆ, ರಜೋಗುಣ ಅಂದರೆ ಅದು ಹೊಗೆ ಇದ್ದ ಹಾಗೆ, ತಮೋಗುಣ ಅಂದರೆ ಕಟ್ಟಿಗೆ ಇದ್ದ ಹಾಗೆ. ನೋಡಿ, ಕಟ್ಟಿಗೆ ನಾವು ಈಗ ಕಟ್ಟಿಗೆಯಿಂದ ಹೊಗೆ ಉಂಟಾಗತ್ತೆ. ಈಗ ಯಜ್ಞದಲ್ಲಿ ನಾವು ಕಟ್ಟಿಗೆ ಹಾಕ್ತೇವೆ, ಹವಿಸ್ಸು ಹಾಕ್ತೇವೆ, ಹೊಗೆ ಉಂಟಾಗತ್ತಂತೆ. ಹೊಗೆ ಎಂಬುದು ಅದು ಮೋಡವಾಗಿ ಬಿಡುತ್ತೆ. ಆ ಹೋಮದ ಹೊಗೆ ಮೋಡವಾದಾಗ ಅದು ಮಳೆ ಬರುತ್ತೆ. ಹಾಗಾಗಿ ನೋಡಿ, ಕಟ್ಟಿಗೆಯನ್ನು ಸೃಷ್ಟಿ ಮಾಡೋಲ್ಲ. ಹೊಗೆ, ಕಟ್ಟಿಗೆಗಿಂತ ಹೊಗೆ ಶ್ರೇಷ್ಠ. ಯಾಕೆ? ಮೋಡನ್ನು ಸೃಷ್ಟಿ ಮಾಡಿ ಮರಮಟ್ಟುಗಳ ವಿಕಾಸಕ್ಕೆ ಅದು ಕಾರಣವಾಗಿದೆ. ಹಾಗಾಗಿ ಕಟ್ಟಿಗೆಗಿಂತ ಹೊಗೆ ಶ್ರೇಷ್ಠ. ಆದರೆ ಹೊಗೆಯಲ್ಲಿ ಕೂತ್ಕೊಂಡು ಹೋಮ ಮಾಡಿದರೆ ಆದರೆ ಅದನ್ನು ಅಪಾಯ ಉಂಟು. ಕಟ್ಟಿಗೆ ಮತ್ತು ಹೊಗೆಯಲ್ಲಿ ತೊಂದರೆ ಎಷ್ಟು? ಕಟ್ಟಿಗೆ ಬಹಳ ತೊಂದರೆ ಕೊಡುತ್ತೆ. ಯಾಕೆಂದರೆ ನೀವೀಗ ಒಳಗೆ ದೀಪ ಹಚ್ಚಿ ಬಾಗಿಲು ಹಾಕಿದರೆ ಏನು ಬೆಳಕಿಲ್ಲ, ಪೂರ್ತಿ ಪ್ರಕಾಶಕ್ಕೆ ಪ್ರತಿರೋಧ ಕಟ್ಟಿಗೆ. ಆದರೆ ಹೊಗೆ ಹಾಗಲ್ಲ, ಪೂರ್ತಿ ಆವರಣ ಮಾಡೋದಿಲ್ಲ. ಯಾಕೆಂದರೆ ಅಗ್ನಿ ಹುರಿತಾ ಇರ್ತದೆ, ಹೊಗೆ ಇರುತ್ತೆ, ಸ್ವಲ್ಪ ಆದರೂ ಕಾಣುತ್ತೆ. ಬೆಂಕಿ ಪೂರ್ತಿ ಪ್ರಕಾಶವನ್ನು ಅದು ಆವರಣ ಮಾಡೋಲ್ಲ. ಆದರೆ ಕಟ್ಟಿಗೆ ಮಾತ್ರ ಹಾಗೆ. ಹಾಗೆ ತಮೋಗುಣದಿಂದ ಪೂರ್ತಿ ಭಗವಂತನ ಜ್ಞಾನ ಪ್ರಕಾಶವನ್ನು ಮುಚ್ಚಿಬಿಡತ್ತೆ. ಹೊಗೆ ಹಾಗಲ್ಲ, ಪೂರ್ತಿ ಅಂದರೆ ರಜೋಗುಣ ಹಾಗಲ್ಲ, ಅದು ಪೂರ್ತಿ ಆವರಿಸುವುದಿಲ್ಲ. ಮತ್ತು ಅದು ಹೊಗೆ, ಅದರಲ್ಲಿ ಚಲನ ಇರುತ್ತೆ. ಹಾಗಾಗಿ ಈ ರಜೋಗುಣದಿಂದ ಏನು ಮಾಡ್ತಾನೆ ಮನುಷ್ಯನಿಗೆ? ತಮೋಗುಣ ಇದ್ದರೆ ನಿದ್ರಾಲಸ್ಯ ಮಲ್ಕೊಂಡ್ಬಿಡ್ತಾನೆ, ಏನು ಕೆಲಸ ಆಗೋಲ್ಲ. ರಜೋಗುಣ ಇದ್ದರೆ ಮನುಷ್ಯ ಆಸೆ ಬರುತ್ತೆ ಅವನಿಗೆ, ಇಷ್ಟು ಸಂಪಾದನೆ ಮಾಡಬೇಕು ಅಂತ. ಪರವಾಗಿಲ್ಲ, ಆ್ಯಕ್ಟಿವಿಟಿ ಇರುತ್ತೆ, ಕೊಟ್ಟಾಕೊಂಡು ಮಲ್ಕೊಳ್ಳಲ್ಲ. ತಮೋಗುಣ ಕೊಟ್ಟಾಕೊಂಡು ಮಲಸಿಬಿಡುತ್ತೆ ನಮ್ಮನ್ನು. ರಜೋಗುಣ ಆದರೆ ಆಸೆ ಹುಡಿಸಿ ಏನಾದರೂ ಸಂಪಾದನೆ ಮಾಡಬೇಕು, ಏನಂತ ಬಿಸ್ನೆಸ್ ಮಾಡಬೇಕಂತ ಹೊಗೆ ಅಂತ ಹಬ್ಬಿಬಿಡ್ತಾನೆ ಅವನು. ಹಾಗಾಗಿ ರಜೋಗುಣ ಅದು ಪೂರ್ತಿ ಜ್ಞಾನಕ್ಕೆ ಪ್ರತಿಬಂಧಕವೂ ಅಲ್ಲ, ಹೇಗೆ ಕತ್ತಲೆ ಅಲ್ಲೇ ಹೊಗೆ, ಹಾಗೆ ರಜೋಗುಣ ಪೂರ್ತಿ ಜ್ಞಾನಕ್ಕೆ ಪೂರ್ತಿ ಪ್ರತಿಬಂಧಕ ಅಲ್ಲ. ಆ ಪ್ರತಿಬಂಧಕ ಆದರೂ ಅಷ್ಟು ಪ್ರತಿಬಂಧಕ ಅಲ್ಲ, ಸರಿ. ಆದರೆ ಹೊಗೆಯಲ್ಲಿ ನಾವು ಹೋಮ ಮಾಡಿದರೆ ಉಪಯೋಗ ಇಲ್ಲ. ಅದು ಮರಮಟ್ಟಿಗೆ ಕಾರಣ ಆಗ್ಬೋದು. ನಮಗೆ ದೈವಿಕವಾದಂತಹ ಅನುಗ್ರಹ ಆಗಬೇಕಾದ್ರೆ, ಜ್ಞಾನ ಆಗಬೇಕಾದ್ರೆ ಬೆಂಕಿ ಬೇಕು. ಏಕೆ? ವೇದ ಮಂತ್ರದಿಂದ ಸಂಸ್ಕೃತವಾದ ಅಗ್ನಿಯಲ್ಲಿ ನಾವು ಹವಿಸ್ಸನ್ನು ಹಾಕಿದರೆ, ಹೊಗೆಯಲ್ಲಿ ಹಾಕಿದರೂ ಉಪಯೋಗ ಇಲ್ಲ, ನೀರಿನಲ್ಲಿ ಹಾಕಿದರೂ ಉಪಯೋಗ ಇಲ್ಲ. ಆವಾಗ ದೇವತೆಗಳೇ ಪ್ರತ್ಯಕ್ಷ ಆಗ್ತಾರೆ. ಹಾಗೆ ದೇವತಾ ಪ್ರತ್ಯಕ್ಷಕ್ಕೆ ಅದು ಕಾರಣವಾಗಿದೆ. ಪ್ರತ್ಯಕ್ಷ ದರ್ಶನ ಆಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಹೋಮ ಮಾಡ್ತಾಯಿದ್ರೆ ಬರ್ತಾಯಿದ್ರು, ದೇವತೆಗಳು ಬಂದೇ ತಗೊಳ್ತಾರೆ. ಜನಮೇಜಯ ಯಜ್ಞ ಮಾಡಿದಾಗ ಎಲ್ಲ ಪ್ರತ್ಯಕ್ಷ ಗೋಚರರಾಗಿ ಹವಿಸ್ಸನ್ನು ಸ್ವೀಕರಿಸ್ತಾರೆ. ನಾಭಿರಾಜ ಯಜ್ಞ ಮಾಡಿದಾಗ ಪರಮಾತ್ಮನೇ ಪ್ರತ್ಯಕ್ಷ ಒಂದು ಹವಿಸ್ಸನ್ನು ಸ್ವೀಕಾರ ಮಾಡಿದ. ಹಾಗೆ ದೇವತಾ ದರ್ಶನ ಆಗಿ ನಮಗೆ ಬೇಕಾದಾಗ ಸ್ವರ್ಗವನ್ನು ಕೊಟ್ಟುಬಿಡ್ತಾರೆ. ಆದ್ದರಿಂದಾಗಿ ಅದರಂತೆ ಸತ್ವಗುಣ ಉಂಟಲ್ವ, ಭಗವಂತನ ಜ್ಞಾನ ಪ್ರಕಾಶವನ್ನುಂಟು ಮಾಡಿ ಅದು ಮೋಕ್ಷಕ್ಕೆ ಕಾರಣವಾಗಿದೆ ಅಂತೆ. ಅಂದರೆ ಯಾಕೆ ಹೇಳಿದೆ ಅಂದರೆ, ಹೊಗೆಯಿಂದ ನಮಗೆ ಮರಮಟ್ಟು ಇದೆಲ್ಲ ಆಗಿ ಮೋಡದಿಂದ ಮರಮಟ್ಟು ಕ್ರಿಯೇಟ್ ಆಗಲಿಕ್ಕೆ ಅದು ಕಾರಣವಾದ ಅಂದ, ಅದು ಶ್ರೇಷ್ಠ ಅಂತ. ಅದರಿಂದಾಗಿ ನಾವು ಯಜ್ಞ ಮಾಡಲಿಕ್ಕೆ ಬೇಕಾದದ್ದು ಮುಖ್ಯವಾಗಿ ಯಜ್ಞದಿಂದಲೇ ಜಗತ್ತಿನ ವಿಕಾಸ. ಆದ್ದರಿಂದಾಗಿ ಯಾರಾದರೂ ಯಜ್ಞವನ್ನು ಬಿಟ್ಟು ತಮ್ಮ ಕರ್ಮ, ಸ್ವಸ್ವಕರ್ಮ
ತಮ್ಮ ತಮ್ಮ ವಿಹಿತವಾದ ಯಜ್ಞಕ್ಕೆ ಪೂರಕವಾದ ಕರ್ಮವನ್ನು ಬಿಟ್ಟರೆ ಯಜ್ಞ ಬಂದ್. ಯಜ್ಞ ಬಂದಾದರೆ ಮಳೆ ಬಂದು, ಮಳೆ ಬಂದಾದರೆ ಜಗತ್ ಬಂದು. ಸಪಾಪಿ ವಿಶ್ವಹಂತ್ರತ್ವಾತ್ ನರಕೆ ಪಚ್ಯತೆ ಧ್ರುವಂ. ಅವನು ಮಹಾಪಾಪಿ, ವಿಶ್ವವನ್ನೇ ಕೊಂದಂಥ ಪಾಪಿ ಅಂತ ಆಚಾರ್ಯ ಹೇಳ್ತಾರೆ. ಇದನ್ನೆಲ್ಲ ನೋಡುವಾಗ ನಮಗೆ ಏನಿರ್ತಾ ಇದೆ, ಹಸುವನ್ನು ಎಷ್ಟು ಚೆನ್ನಾಗಿ ಸಾಕಣೆ ಮಾಡಬೇಕು ಅಂತ ಅರ್ಥ ಮಾಡಬೇಕು. ವಿಶ್ವಹಂತಕ ನಾವು ಆಗಬಾರ್ದು. ಯಜ್ಞಕ್ಕೆ ಪೂರಕವಾದ ಕರ್ಮ ನಡಿಬೇಕಾದರೆ ನಾವು ಯಜ್ಞ ಮಾಡಲೇಬೇಕು. ವಿಶೇಷವಾಗಿ ಜಗಚ್ಚಕ್ರ ಚಲನ ಆಗಬೇಕಾದ್ರೆ ಯಜ್ಞ ಬೇಕೇ ಬೇಕಾದಿಂದಾಗಿ ನಾವು ಯಜ್ಞಕ್ಕೆ ಅವಶ್ಯಕವಾದ ಬ್ರಾಹ್ಮಣರನ್ನು, ಅಂದರೆ ವೇದ ಮಂತ್ರಗಳನ್ನು, ವೇದಮಂತ್ರಜ್ಞರಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಇಂಥ ಜರ್ಸಿ ಹಸುಗಳನ್ನೆಲ್ಲ, ಜರ್ಸಿ ಹಸು ಮಾಡಿದೆ ಎಲ್ಲಿ ಹೋಯ್ತು ನೋಡಿ, ಎಷ್ಟು ಯಜ್ಞ ಕೆಟ್ಟುಬಿಟ್ಟದೆ. ಯಾಕೆಂದರೆ ಎಷ್ಟು ದುಃಖ ಆಗತ್ತೆ ಅಂತ ಹೇಳಿಬಿಟ್ರೆ, ಅದರ ಒಂದು ಸರ್ತಿ ನನಗೆ ಈ ಕೊಯಮತ್ತೂರಲ್ಲಿ ಇದಾದಾಗ ಗೊತ್ತಾಯಿತು, ಅದು ಯಾವುದೋ ಹಂದಿದು ಇದು ಕೊಟ್ಬಿಡ್ತಾರೆ ಅಂತ. ತಕ್ಷಣ ಬಿಟ್ಬಿಟ್ಟು ನಾನು, ಮೊದಲು ಗೊತ್ತಿರಲಿಲ್ಲ ನನಗೆ. ಅಂಥ ಅಪಾಯ, ಏನೂ ಉಪಯೋಗ ಆಗೋಲ್ಲ. ಈಗ ಯಜ್ಞ ಮಾಡಿ ನಿಜವಾಗಿ ಕೂಡ ಯಜ್ಞ ಮಾಡಿದರೆ ಉಪಯೋಗ ಆಗೋಲ್ಲ. ಆದರೆ ಮಾಡಬೇಕಷ್ಟೇ ಇಂಥ ಮಾಡ್ತೇವೆ ವಿನಃ. ಯಾಕೆಂದರೆ ಹವಿಸ್ಸಕ್ಕೆ ದ್ರವ್ಯ ಕೆಡಬಾರ್ದು. ದ್ರವ್ಯ ಮಂತ್ರ ಕರ್ಮ ಕಲಾಪಗಳು ಕೆಟ್ಟುಬಿಟ್ರೆ ಏನೂ ಉಪಯೋಗ ಆಗೋಲ್ಲ. ಹಾಗಾಗಿ ಕಲಿಯುಗದಲ್ಲಿ ಎಷ್ಟು ಕಷ್ಟ ಉಂಟು. ಹವಿಸ್ಸನ್ನು ಕೆಡಿಸಿಬಿಟ್ರು. ಜರ್ಸಿ ಹಸುವಿನಿಂದ ಹವಿಸ್ಸೆಲ್ಲ ಕೆಟ್ಟೋಯ್ತು. ಯಾಕೆ, ನಿಮಗೆ ಕ್ವಾಲಿಟಿ ಬೇಡ, ಕ್ವಾಂಟಿಟಿ ಬೇಕು. ಅದಕ್ಕೆಲ್ಲ ಅವಾಂತರ ಆಯಿತು ಅಂದರೆ ದೇವತೆಗಳು ಎಲ್ಲಿ ಮುಟ್ತಾರೆ ಅದನ್ನು? ಆದ್ದರಿಂದಾಗಿ ನಮ್ಮ ಈ ಭಾರತದಲ್ಲಿ ವಿಶೇಷವಾದ ಭಾರತ ತಳಿಯ ಯಜ್ಞಕ್ಕೆ ಹವಿಸ್ಸನ್ನು ಸಮರ್ಪಕವಾಗಿ ಪೂರೈಕೆ ಮಾಡ್ತಕ್ಕಂತಹ ಗೋ ಕೇಂದ್ರವನ್ನು ನಾವು ರಕ್ಷಣೆ ಮಾಡಲೇಬೇಕು. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಅರುಣ ಅವರು ಈ ಪಾಜಕ ಫಾರ್ಮಿನಲ್ಲಿ ವಿಶೇಷವಾಗಿ ಯಜ್ಞಕ್ಕೆ ಉಪಯುಕ್ತವಾಗಿ ದೇವರು ನೈವೇದ್ಯಕ್ಕೆ ಉಪಯುಕ್ತವಾದಂಥ ಹಾಲನ್ನು ಮತ್ತು ಅಜ್ಜವನ್ನು ಶುದ್ಧವಾದದ್ದನ್ನು ಇಲ್ಲಿ ಪೂರೈಕೆ ಮಾಡ್ತಾ ಇದ್ದಾರೆ. ಅಂಥ ಒಂದು ಗೋಕೇಂದ್ರಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡಬೇಕು. ಅದರಿಂದಾಗಿ ಅರುಣರು ಈ ಪಾಜಕ ಫಾರ್ಮ್ ಇದ್ದಿದ್ದರಿಂದಾಗಿ ನಮಗೆ ಈ ಯಾವ ಗೋದಾನ ತಗೊಳ್ತಾ ಇಲ್ಲಿ ಎಷ್ಟೋ ಬಂದು ಮತ್ತೊಂದು ಬಂದು ಕೇಳಿದರು, ಸ್ವಾಮಿಗಳೇ ಗೋದಾನ ತಗೊಳ್ಳಿ ನೀವು ಅಂತ. ಬಿಲ್ಕುಲ್ ತಗೊಳ್ಳಲ್ಲ. ನೀವು ನೀಲಾವರಕ್ಕೆ ಅಲ್ಲಿ ಹೋಗಿ ಅಲ್ಲಿ ರಕ್ಷಣೆ ಮಾಡೋರಿದೆ. ನಮಗೆ ಇಲ್ಲಿ ರಕ್ಷಣೆ ಮಾಡಲಿಕ್ಕೆ ಆಗೋಲ್ಲ. ಗೋದಾನ ತಗೊಳ್ಳೋದು ಮುಖ್ಯ ಅಲ್ಲ, ರಕ್ಷಣೆ ಮಾಡಲಿಕ್ಕೆ ಖಂಡಿತ ಆಗೋದಿಲ್ಲ, ಬೇಡವೇ ಬೇಡ ಅಂತ ಹೇಳಿದೆ. ಕೊನೆಗೆ ಅವರು ಮೊದಲು ಈ ಗೋಶಾಲೆ, ಭಂಡಾರಿಕೆರೆ ಮಠದ ಗೋಶಾಲೆ ಈ ಪಾಜಕ ಫಾರ್ಮಿನಲ್ಲಿ ಕ್ರಿಯೇಟ್ ಆಗಲಿಕ್ಕೆ ನಮ್ಮ ಇವರೇ ಕಾರಣ. ಯಾರು ಸಂತೋಷ್ ಅವರು ಹೇಳಿದರು, ನಮ್ಮದು ಒಂದು ಗೋದಾನ ತಗೊಳ್ಬೇಕು. ಖಂಡಿತ ನಾನು ತಗೊಳ್ಳಲ್ಲ, ನಾನು ರಕ್ಷಣೆ ಮಾಡೋದು ಕಷ್ಟ. ಇಲ್ಲ, ನಾನು ದಾನ ಮಾಡಿದ ನಂತರ ರಕ್ಷಣೆ ಜವಾಬ್ದಾರಿ ನಾನೇ ಹೊಲ್ತೇನೆ ಅಂತ ಹೇಳಿಬಿಟ್ರು. ಅದು ಯಾರೂ ಇರಲಿಲ್ಲ. ರಕ್ಷಣೆ ಜವಾಬ್ದಾರಿ ನಾನು ಹೊರ್ತೇನೆ ಅಂತ ಹೇಳಿದ್ರೆ ನಮಗೆ ಧೈರ್ಯ ಬಂತು. ಆದ್ದರಿಂದ ಇಲ್ಲಿ ಅರುಣವರು ನಮಗೆ ತುಂಬ ಸಹಕಾರ ಕೊಟ್ಟರು. ಆದ್ದರಿಂದ ರಾಮದೇವರ ಸೇವೆ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಅವರ ಮೇಲೆ ಒಂದು ವಿಶ್ವಾಸದಿಂದ ನಮ್ಮ ಶುಭಾ ಸಂತೋಷ್ ಅವರ ಇವರ ಪ್ರಯತ್ನ ಮತ್ತು ನೀವೆಲ್ಲ ಗೋಗ್ರಾಸಕ್ಕೆ ನೀವೆಲ್ಲರೂ ಕೂಡ ಸೇವೆ ಸಲ್ಲಿಸಿದ್ರಿ, ಗೋದಾನ ಮಾಡಿದ್ದೀರಿ. ಇದೆಲ್ಲ ಒಂದು ಚೆನ್ನಾಗಿ ಗೋಸೇವೆ ನಡೀತಾ ಇದೆ ಅಂದರೆ ಅದೆಲ್ಲ ನಿಮ್ಮಿಂದ ತುಂಬ ಸಂತೋಷ ಆಗಿದೆ. ನಿಮಗೆಲ್ಲರೂ ಈ ಗೋಸೇವೆ ಒಳ್ಳೆ ಪರ್ಫೆಕ್ಟಾದ ಗೋಸೇವೆ, ಅಂಗವಿಕಲ ಗೋಸೇವೆಯನ್ನು ಮಾಡಬೇಕು, ಖಂಡಿತ ಒಪ್ತೇನೆ. ಆದರೆ ಜರ್ಸಿ ಹಸುಗಳು ಇದೆಲ್ಲ ಅದನ್ನು ಮಾಡಬೇಕು. ಪಾಪ ದಯಾದೃಷ್ಟಿಯಿಂದ, ಪ್ರಾಣಿ ದಯಾದೃಷ್ಟಿಯಿಂದ ಮಾಡಬೇಕು. ಆದರೆ ಈ ನಿಜವಾದ ಗೋಸೇವೆ ಮಾತ್ರ ಅಲ್ಲಿ ಭಗವಂತನ ದೇವಾಲಯ, ಸಕಲ ದೇವತೆಗಳ ಸನ್ನಿಧಾನ ಅದರಲ್ಲಿದೆ. ಹಾಗಾಗಿ ನಿಜವಾಗಿಯೂ ಕೂಡ ಒಂದು ಗೋವನ್ನು ರಕ್ಷಣೆ ಮಾಡೋದಂದರೆ ಒಂದು ಶ್ರೇಷ್ಠವಾದ ದೇವತಾ 33 ದೇವತೆಗಳ ಸನ್ನಿಧಾನಗಳು ಒಂದು ದೇವಾಲಯವನ್ನೇ ರಕ್ಷಣೆ ಮಾಡಿದಷ್ಟು ಪುಣ್ಯ ಬರುತ್ತೆ ನಮಗೆ. ಆದ್ದರಿಂದಾಗಿ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ನಮ್ಮ ಅರುಣವರಿಗೆ ವಿಶೇಷವಾಗಿ ಅವರು ಇಂಥ ಗೋವುಗಳನ್ನು ಯಜ್ಞಕ್ಕೆ ಉಪಯುಕ್ತವಾದ ಒಂದು ಗೋವುಗಳನ್ನು ಜಗತ್ತಿನ ಕಲ್ಯಾಣ ದೃಷ್ಟಿ ಅಂಥದ್ದೋ ಇದೆ. ಆದ್ದರಿಂದಾಗಿ ಅಂಥ ಗೋವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಅವರಿಗೆ ತುಂಬ ನಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕು. ಅದಕ್ಕೆ ಅವರು ಇಲ್ಲಿ ಉತ್ಪನ್ನವಾಗ್ತಕ್ಕಂತಹ ಹಾಲನ್ನು, ಇಲ್ಲಿ ಉತ್ಪನ್ನವಾಗ್ತಕ್ಕಂತಹ ಘೃತವನ್ನು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಆರೋಗ್ಯವೂ ಸುಧಾರಿಸ್ತದೆ. ದೇವತೆಗಳಿಗೆ ಹೋಮ ಹವನಕ್ಕೂ ಕೂಡ ಇದನ್ನು ಉಪಯೋಗಿಸ್ಕೊಂಡು ತುಂಬ ಕಾಸ್ಟ್ಲಿ ಇರ್ಬೋದು, ಆದರೆ ನಾನು ಹೇಳ್ತೇನೆ ಚೆನ್ನಾಗಿ ಮಾಡಿದರೆ ಮಾಡಬೇಕು. ನಮ್ಮ ಭೌತಿಕ ಜೀವನದಲ್ಲಿ ಏನು ಮಾಡ್ತೇವೆ ಹೇಳ್ರಿ? ಸತ್ಯ ಹೇಳಿ, ನನಗೆ ಅನುಭವ ಇಲ್ಲ, ಯಾರು ಹೇಳಿದ್ದು ಕೇಳಿದ್ದು.
ಒಂದು ಎಂಜಾಯ್ ಮಾಡಬೇಕಾದ್ರೆ ಎಷ್ಟು ತಿಂತಾರೆ ಅಲ್ಲ, ಸಿಕ್ಕಾಪಟ್ಟೆ ಹೋಟ್ಲೇ ಬಿಲ್ ಮಾಡಿಬಿಡ್ತಾರಂತೆ. ಅಲ್ಲಿ ಎಲ್ಲ ಇಲ್ಲ, ಔದಾರ್ಯ ತುಂಬ. ಒಂದು ಹೋಮ ಮಾಡಲಿಕ್ಕೆ ಈಗ ಏನ್ರಿ ಈ ರೀತಿ ಮಾಡ್ತಾ ಇದ್ದೀರಾ? ತಪ್ಪಲ್ವ? ನಾಯಿ ಸಾಕ್ತೀರಿ, ಎಷ್ಟು ಖರ್ಚು? ನೀವೆಲ್ಲ ಯಾರು ಗೊತ್ತಿಲ್ಲ, ಯಾರು ಸಾಕಿದ ಎಷ್ಟು ಖರ್ಚು ಮಾಡ್ತಾರೆ. ಅದನ್ನೇ ಇಲ್ಲಿ ಹಾಡಿ ಪುಣ್ಯ ಬರುತ್ತೆ. ನಾಯಿ ಸಾಕಿದ್ರೆ ಏನು ಪುಣ್ಯ ಬರಲ್ಲ, ಮೋಹ ಬರುತ್ತೆ ಅಷ್ಟೇ. ಮೋಹ ಆಗತ್ತೆ ಅಷ್ಟೇ. ಅದೇನೋ ಒಂದು ಇದೆಯಲ್ಲ, ಪುಂಗನೂರು ಹಸು, ಅದು ಚಿಕ್ಕದಿದೆ ನೋಡಿ. ತಂದೆ ತಾಯಿಗಳ ಸ್ಥಾನದಲ್ಲಿ ಆ ನಾಯಿನ ಇಟ್ಕೊಂಡು ವಾಕಿಂಗ್ ಮಾಡ್ತಾರೆ ಕಾರಿನಲ್ಲಿ. ಪುಂಗನ ಒಂದು ಹಸುವನ್ನು ಇಟ್ಕೊಂಡ್ಬಿಟ್ಟು ಹಿಂದುಗಡೆ ಹೋದರೆ ಬಹಳ ಪವಿತ್ರ ಆಗುತ್ತೆ, ಪುಣ್ಯ ಬರುತ್ತೆ, ಅದು ಪುಣ್ಯ ಬರುತ್ತೆ. ಆದ್ದರಿಂದಾಗಿ ಖರ್ಚು ಮಾಡೋದಿದ್ದಾಗ ಯಾವುದು ನಮ್ಮ ಆತ್ಮೋದ್ಧಾರಕ್ಕೂ ಕಾರಣವಾಗಿದೆಯೋ, ಜಗತ್ತಿಗೂ ಹಿತ ಎಲ್ಲಿದೆಯೋ ಅದನ್ನು ಮಾಡಬೇಕು, ಅದನ್ನು ಕಲಿಬೇಕು ನಾವು. ಆದ್ದರಿಂದಾಗಿ ಭಾರತ ಭೂಮಿಯಲ್ಲಿ ಇಂಥ ಹವಿಸ್ಸಿಗೆ ಯಜ್ಞಕ್ಕೆ ಉಪಯುಕ್ತವಾದಂಥ ಗೋವುಗಳನ್ನು ಪರಿಪಾಲನೆ ಮಾಡಲಿಕ್ಕೋಸ್ಕರವೇ ಕೃಷ್ಣ ಅವತಾರ ಮಾಡಿದ. ಎಲ್ಲಿಯಾದರೂ ಅವತಾರ ಮಾಡುವುದು ಕೃಷ್ಣ. ಗೋವುಗಳನ್ನಾಗಿ ಅವತಾರ ಮಾಡಿ ಗೋವುಗಳನ್ನು ಯಾವ ರೀತಿಯಾಗಿ ಸಾಕಬೇಕು, ರಕ್ಷಣೆ ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟವನು ಭಗವಾನ್ ಶ್ರೀಕೃಷ್ಣ. ಯಾಕೆಂದರೆ ಗೋವುಗಳಿಗೆ ಆಹಾರ ಸಮಸ್ಯೆ ಬಂದಾಗ ನಂದಗೋಕುಲದಿದ್ದ ಶ್ರೀಕೃಷ್ಣ ಪರಮಾತ್ಮ ಆ ಬೃಹದ್ವನ ಅಂತ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತಂತೆ. ಕಾಲಕ್ರಮೇಣ ಏನಾಯಿತು, ಹಸುಗಳು ಹುಲ್ಲು ತಿಂದು ತಿಂದು ಅಲ್ಲೇ ಮೂತ್ರ ಮತ್ತು ಗೋಮಯ ಹಾಕಿ ಅಲ್ಲಿ ಬೆಳೆದಂಥದ್ದು ಒಗರಾಯ್ತಂತೆ. ಹುಲ್ಲು ಒಗರ ಆಯಿತು. ಹಸುಗಳಿಗೆ ಪಶವ್ಯ ಆಗಿಲ್ಲ, ಪಶುಹಿತ ವಾತಾವರಣ ಇಲ್ಲ, ಮರಗಳನ್ನೆಲ್ಲ ಕಟ್ಟಿಬಿಡಿದೆ, ನೆರಳಿಲ್ಲ, ಮತ್ತು ಇದು ರುಚಿ ಆಗ್ತಾ ಇರಲಿಲ್ಲ ಅಂತ. ಅದನ್ನು ಭಗವಂತ ಗಮನಿಸಿ ಏನು ಮಾಡಿದೆ ಅಂದರೆ, ಇವರೆಲ್ಲ ಊರು ಬಿಡಬೇಕೀಗ. ಬೃಹದ್ವನ ಬಿಟ್ಟು ವೃಂದಾವನಕ್ಕೆ ಹೋಗಿದೆ. ಅಲ್ಲಿ ಬೇಕಾದಾಗೆ ಗೋವರ್ಧನ ಇದೆ, ಬೇಕಾದಾಗೆ ನೀರು, ಹುಲ್ಲು ಗಿಲ್ಲು ಎಲ್ಲ ಚೆನ್ನಾಗಿದೆ. ಅದು ಪಶವ್ಯ, ಪಶುಗಳಿಗೆ ಭಾಳ ಹಿತ ಅಂತ ಹೇಳ್ಕೊಂಬಿಟ್ಟು ಬಲರಾಮ ದೇವರ ಹತ್ರ ಹೇಳ್ತಾರೆ, ನನ್ನ ಚಮತ್ಕಾರ ಈಗ ತೋರಿಸ್ತೇನೆ ನೋಡು. ಇದು ಭಾಗವತಲ್ಲಿಲ್ಲ, ಹರಿವಂಶದಲ್ಲೇ ನನ್ನ ಚಮತ್ಕಾರ ತೋರಿಸ್ತೇನೆ ನೋಡು ಅಂತ ಹೇಳ್ತಾ ರೋಮ ಕೂಪದಿಂದ ಸಿಕ್ಕಾಪಟ್ಟೆ ತೋಳಗಳನ್ನು ಸೃಷ್ಟಿ ಮಾಡಿಬಿಟ್ಟಂತೆ. ತೋಳ 8-10 ಗ್ಯಾಂಗ್ ಬರ್ತಾ ಇದೆ. ಅದೆಲ್ಲ ಪರ್ಚಿ ಗಿರ್ಚಿ ಕರುಗಳಿಗೆ ಇದಕ್ಕೆಲ್ಲ ಮಾಡಿದಾಗ ಹೆದರಿಕೆ ಆಯ್ತಂತೆ. ಅಯ್ಯೋ ಬೇಡಪ್ಪ ಬಿಟ್ಬಿಡೋಣ ಅಂದು ಊರು ಬಿಡೋಣ ಅಂತ ಕಡೆಗೆ ಅವರಿಗೆ ಬುದ್ಧಿ ಬಂತು. ಉಪನಂದ ಹೇಳಿದಾಗ ಊರು ಬಿಡಿಸಿ ಎಲ್ಲ ಕಟ್ಕೊಂಡ್ಬಿಟ್ಟು ಆ ವೃಂದಾವನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಸುಗಳನ್ನು ಚೆನ್ನಾಗಿ ಸಾಕುತ್ತಾನಿದ. ಹೇಳ್ತಾರಲ್ಲ ದಾಸರ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ, ವತ್ಸಕಾದನ, ನನಗೆ ಬರೋಲ್ಲ ಪದ್ಯ, ವತ್ಸಕಾದನ ಅಜಗಳಂತಿದ್ದ ಹಸುಗಳೆಲ್ಲ ಗಜಗಳಂತಾದವು. ವತ್ಸಕಾದನ, ಅಜ ಅಂದರೆ ಆಡಿನ ಮರಿಯಂತೆ ಇದ್ದಂತನ್ನೆಲ್ಲ ಆನೆ ಮರಿ ಹಾಗೆ ಆನೆಯಂತೆ ಭಗವಂತ ಸಾಕಿದ, ಅಷ್ಟು ಚೆನ್ನಾಗಿ ಪೋಷಣೆ ಮಾಡಿದ. ಎಷ್ಟು ಪ್ರೀತಿ ಕೃಷ್ಣನ ನೋಡಿ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಗೋಪಾಲಕರೆಲ್ಲ ಹಸುಗಳನ್ನು ಮೇಯಿಸ್ತಾ ಇದ್ದರು. ಎಲ್ಲ ದಾರಿ ತಪ್ಪಿ ಹೋದು, ಹೊಸ ಹುಲ್ಲಿಗೋಸ್ಕರ ದಾರಿ ತಪ್ಪಿ ಬಿಟ್ಟುವಂತೆ, ಭ್ರಷ್ಟರಾಗಿಬಿಟ್ಟು ಎಲ್ಲ ಹುಡುಕಿದ್ರೂ ಸಿಗಲಿಲ್ಲ. ಕೃಷ್ಣ ನೋಡಿ ಎಷ್ಟು ಚಮತ್ಕಾರ. ಕೃಷ್ಣ ಎಷ್ಟು ಚೆನ್ನಾಗಿ ಹಸುಗಳಲ್ಲಿ ಪ್ರೀತಿಯನ್ನು ಇಟ್ಕೊಂಡಿದ್ದ ಎಂಬುದಕ್ಕೆ ಪ್ರತಿಯೊಂದು ಹಸು ಹೆಸರನ್ನು ಹೇಳಿ ಯಾಕೆಂದರೆ ಮೈಕ್ ಬೇಡವೇ ಬೇಡ, ಗಂಭೀರವಾದದ್ದರಿಂದ ಅಲ್ಲೇ ಕೂತ್ಕೊಂಡಿದ್ದಾನೆ. ಇವರ ಹುಡುಕಿದ್ರೂ ಸಿಗಿಲ್ಲ. ಎಲ್ಲ ಹಸುಗಳನ್ನು ಹೆಸರೇ ಹೇಳಿ ಕರೆದಂತೆ, ಅಂಬಾ ಅಂತೇಳಿ ಎಲ್ಲ ಬಂದುಬಿಟ್ಟು. ಇದು ಕೃಷ್ಣ ಹಸುಗಳನ್ನು ಯಾವ ರೀತಿಯಾಗಿ ತನ್ನ ವಶದಲ್ಲಿ ಇಟ್ಕೊಂಡಿದ್ದ, ಕರೆದ್ರೆ ಬಂದಿದ್ದಾವೆ ದೂರದಲ್ಲಿ. ಆ ರೀತಿಯಾಗಿ ಕೃಷ್ಣ ಹಸುಗಳನ್ನು ಚೆನ್ನಾಗಿ ನೋಡ್ತಾ ಇದ್ದ. ಅಂತಹ ಗೋಪಾಲಕೃಷ್ಣ ಗೋವುಗಳನ್ನು ರಕ್ಷಣೆ ಹೇಗೆ ಮಾಡಬೇಕಂತ ಈ ನೆಲದಲ್ಲೇ ತೋರಿಸಿದ್ದಾನೆ. ಅಂತಹ ನೆಲದಲ್ಲಿ ನಾವೆಲ್ಲರೂ ಕೂಡ ಯಜ್ಞಕ್ಕೆ ಉಪಯುಕ್ತವಾದ ಶುದ್ಧ ತಳಿಯ ಹಸುವನ್ನು ರಕ್ಷಣೆ ಮಾಡಬೇಕಾದ್ರೆ ಇಂಥ ಒಂದು ಗೋಕೇಂದ್ರಕ್ಕೆಲ್ಲ ನಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ಸಾಧ್ಯ. ಇದು ಪ್ರತಿ ವರ್ಷ ಇಲ್ಲಿ ಬಂದು ಈ ಕಾರ್ಯಕ್ರಮ ಗೋಸೇವೆಯನ್ನು ಮಾಡಿದವರು ಎಲ್ಲರೂ ಕೂಡ ಅವರನ್ನು ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತದೆ. ಯಾವಾಗಲೂ ಅವರನ್ನು ಕಲೆ ಹಾಕಿ ನಮಗೆ ಅನ್ನಿಸ್ತಾ ಇದೆ, ಈಗ ಆದಿತ್ಯವಾರ ಇದಿದ್ದರೆ ಅನುಕೂಲ ಆಗತ್ತೆ ಅಂಥೇಳಿ ಎಲ್ಲ ಬರ್ತಾ ಇದ್ದಾರೆ. ನನ್ನ ಅಭಿಪ್ರಾಯ ಹೇಗಿದ್ದರೂ ಪುಣ್ಯ ಇದು ತುಂಬ. ಗೋವತ್ಸ ದ್ವಾದಶಿ ಅಂತ ಬರುತ್ತೆ. ಆ ಗೋವತ್ಸ ದ್ವಾದಶಿ ದಿವಸ ಮಾಡೋದು ಒಳ್ಳೆಯದು. ಹೀಗೆಲ್ಲ ಒಂದು ಕಾರ್ಯಕ್ರಮ ಗೋಸೇವೆ ಯಾಕೆ ನಿಜವಾಗಿ ಮತ್ತು ಬೆಳಿಗ್ಗೆ ಏನು ತೊಂದರೆ ಇಲ್ಲ. ಹೇಗೆ ಅದು ದ್ವಾದಶಿಯೇ ಬರುತ್ತೆ, ಅದರಿಂದಾಗಿ ಬೇಗ ಪೂಜೆ ಆಗಿರುತ್ತೆ. ಸಂಜೆ ಒಂದು 4 ಗಂಟೆಗೆ ಇಲ್ಲಿ ಆರಂಭ ಮಾಡಿದ್ರೆ ಒಂದು 2 ಗಂಟೆ ಕಾಲ ಈ ಕಾರ್ಯಕ್ರಮ ಇದ್ದು ಮತ್ತೆ ನಾವು ಹೋಗಲಿಕ್ಕಾಗತ್ತೆ. ನಿಮಗೆಲ್ಲರಿಗೂ ಕೂಡ ಪ್ರಸಾದವನ್ನು ಮಂತ್ರಾಕ್ಷತೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ.
ಇನ್ನು ಪ್ರತಿ ವರ್ಷವೂ ಕೂಡ ಗೋವತ್ಸ ದ್ವಾದಶಿ ಅಂದರೆ ದೀಪಾವಳಿಯ ತ್ರಯೋದಶಿ ದ್ವಾದಶಿ ದೀಪಾವಳಿ ದ್ವಾದಶಿ ಬರುತ್ತೆ, ಅನುಕೂಲ ಆಗುತ್ತೆ. ಮತ್ತು ನೀವು ಗೋಪೂಜೆ ದಿವಸ ಮಾಡಿದ್ರೆಲ್ಲ ಹಬ್ಬದ ಇದರಲ್ಲಿರ್ತಾರೆ, ಬಿಸಿಲಿರ್ತಾರೆ, ಆಗೋದಿಲ್ಲ. ಅದನ್ನು ಗೋವತ್ಸ ದ್ವಾದಶಿ ಮಾಡೋದು ಯಾವಾಗಲೂ ಇಲ್ಲಿಯ ಕಾರ್ಯಕ್ರಮ ಹಾಗೆ ಮಾಡಿದ್ರೆ ಒಳ್ಳೆಯದು ಅಂತ ನಮಗನ್ನಿಸ್ತಾ ಇದೆ. ಇವತ್ತು ನಮ್ಮ ಸೂರ್ಯನಾರಾಯಣ ರಾಯರು ಪ್ರಸಿದ್ಧ ವಕೀಲರು, ಅವರು ಎಷ್ಟು ಶ್ರದ್ಧೆಯಿಂದ ಗೋದಾನವನ್ನು ಮಾಡಿದ್ದಾರೆ ಅಂದರೆ ಎಲ್ಲರೂ ಚೆನ್ನಾಗೇ ಮಾಡಿದ್ದೀರಾ. ಯಾಕೆಂದರೆ ಇದು 10 ರೂಪಾಯಿ 100 ರೂಪಾಯಿ ಒಂದು 10,000 ರೂಪಾಯಿ 5,000 ರೂಪಾಯಿದು ಗೋದಾನ ಅಲ್ಲ, ಪ್ರತ್ಯಕ್ಷ ಗೋದಾನ. ಅದು ಗೀರಸವನ್ನೇ ಲಕ್ಷಾಂತರ ರೂಪಾಯಿ ಇದಕ್ಕಿದೆ. ಕೆಲವರು ಅದನ್ನು ಮಾಡಿದ್ದಾರೆ. ಇತ್ತೀಚಿನ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಗೋದಾನ ಯಾರ್ಯಾರು ಮಾಡ್ತಾರೆ ಗೋಗ್ರಾಸಕ್ಕೆ ಕೊಡಲೇಬೇಕು. ಯಾಕೆಂದರೆ ನಾವು ಇವಾಗ ಗೋದಾನ ಮಾಡಿ ಗೋವಿನಿಂದ ಪ್ರಯೋಜನ ಪಡೆದ ನಂತರ ಮತ್ತು ವೃದ್ಧಾಪ್ಯದಲ್ಲಿ ಅಷ್ಟೇ ಆ ಗೋವುಗಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಖಂಡಿತ ಈಗಲೂ ಮಾಡಬೇಕು, ನಂತರ ಮಾಡಬೇಕು. ಅದರಿಂದ ಪ್ರಯೋಜನ ಪಡೆದ ನಂತರ ಅದು ಸಂತತಿ ಬೆಳೀತಾ ಇರ್ತದೆ. ಅದನ್ನು ಎಲ್ಲಿ ಕೊಂಡ್ಲಿಕ್ಕೆ ಕಷಾಯಖಾನೆ ಕೊಡಲಿಕ್ಕೆ ಬರುತ್ತಾ? ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕಲ್ಲ ನಾವು. ಆದ್ದರಿಂದ ಗೋದಾನ ಮಾಡೋದಕ್ಕಿಂತ ನಮಗೆ ಗೋಗ್ರಾಸ ಮಾಡೋರು ಮುಂದೆ ಬರಬೇಕಾಗಿದೆ. ಗೋದಾನ ಸಾಕಾಗಿದೆ, 10, 16, 17 ಆಗಿದೆ ಇವಾಗ, ಸಾಕು ನಮಗೆ. ಎಲ್ಲ ಗೋಗ್ರಾಸಕ್ಕೆ ಕೊಡಿ. ಎಲ್ಲರಿಗೂ ಒಂದು ತಲೆ ಕಲ್ಪನೆ ಇದೆ, ದಾನ ಮಾಡಿದರೆ ಗೋದಾನ ಮಾಡಿದರೆ ಒಳ್ಳೆಯದು ಅಂತ ಕರೆಕ್ಟ್ರಿ. ಆದರೆ ಗೋವನ್ನ ಪಾಲನೆ ಮಾಡೋದು ಅಷ್ಟೇ, ಇದು ಪಾಲನೆ ಮಾಡೋದು ಅಷ್ಟೇ ನಮಗೆ ಗೋಗ್ರಾಸ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಗೋಗ್ರಾಸಕ್ಕೋಸ್ಕರ ಬಹಳ ಎಚ್ಚರದಿಂದ ನಾವು ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಗೋಗ್ರಾಸಕ್ಕೆ ವಿಶೇಷವಾದ ಸೇವೆಯನ್ನು ಮಾಡಿದರೆ ಗೋವುಗಳನ್ನು ಚೆನ್ನಾಗಿ ಗೋ ಮಾಧ್ಯಮದಲ್ಲಿ ಗೋಪಾಲಕೃಷ್ಣನ ಸೇವೆ ಮಾಡಲಿಕ್ಕಾಗತ್ತೆ. ಕೃಷ್ಣ ಹೇಳ್ತಾನೆ, ನನ್ನನ್ನು 11 ಪ್ರತೀಕದಲ್ಲಿ ಆರಾಧನೆ ಮಾಡಿರಿ. 11 ಪ್ರತೀಕದಲ್ಲಿ ಒಂದು ಪ್ರತೀಕ ಅಂದರೆ ಗೋ, ಅಲ್ಲಿ ನನ್ನ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಹೇಗೆ ಆರಾಧನೆ ಮಾಡಬೇಕು? ಗೋಷ್ಠೇಗಾಹ ಯವಸಾದಿನ. ಯವಸ ಅಂದರೆ ಎಳೆ ಹುಲ್ಲು, ಆದಿಪದದಿಂದ ಭೂಸಾ ಇತ್ಯಾದಿ ಉಪಲಕ್ಷಣ, ಭೂಸಾ ಇತ್ಯಾದಿ. ಮತ್ತು ಯವಸಾದಿನ ಅಂದರೆ ಮತ್ತೆ ಕಂಡೂಯನ ಮಾಡಬೇಕು. ಹಸುವಿಗೆ ಕಂಡೂಯನ, ಅದಕ್ಕೆ ತುರಿಕೆ ಬರುತ್ತೆ, ತುರಿಸ್ಕೊಳ್ಬೇಕು, ಬಹಳ ವಿಶೇಷ ಹಸುವಿಗೆ. ಅದನ್ನು ಸೇವೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಈ ನೋಡಿ, ಹಸುವನ್ನು ಒಬ್ಬ ಉಪೇಕ್ಷೆ ಮಾಡಿಬಿಟ್ಟ, ಬರ್ತಾ ಇದ್ದ ದಿಲೀಪನು, ಇವನು ಬರ್ತಾ ಇದ್ದ, ಸ್ವರ್ಗದಿಂದ ಹೋಗಿ ಬರ್ತಾ ಇದ್ದ. ಅದು ಗಡಿಬಿಡಿಯಾಗಿತ್ತು, ಸೀದಾ ಮನೆಗೆ ಬಂದ. ಅಲ್ಲಿ ಇದು ಇತ್ತು, ಸುರಭಿ, ಸ್ವರ್ಗದ ಹಸು. ಅದು ಮಾರ್ಗದಲ್ಲಿ ಬಂದಾಗ ನಮಸ್ಕಾರ ಮಾಡಿ ಅದಕ್ಕೆ ಏನಾದರೂ ಮಾಡಬೇಕಿತ್ತು, ಮಾಡಲಿಲ್ಲ, ಸೀದಾ ಬಂದುಬಿಟ್ಟ. ಸೀದಾ ಬಂದರೆ ಸಂತಾನ ಪ್ರಾಬ್ಲಮ್ ಆಯಿತು, ಮಕ್ಕಳಾಗಿಲ್ಲ. ಏನನ್ನು ನೋಡ್ಲಿಕ್ಕೆ ಹೋದರೆ ವಸಿಷ್ಠರು ಹೇಳ್ತಾರೆ ಹೀಗೆ. ಆಗ ಇದು ಸುರಭಿ ಹೇಳ್ತಾಳಂತೆ, ನನ್ನ ಮಗಳನ್ನು ಚೆನ್ನಾಗಿ ಸೇವೆ ಮಾಡಬೇಕು, ಸಂತಾನ ಪ್ರಾಬ್ಲಮ್ ಹೋಗುತ್ತೆ ಅಂತ. ಕೊನೆಗೆ ವಸಿಷ್ಠರ ಹತ್ತಿರ ಇದೆ ಅದು ನಂದಿನಿ. ಆ ನಂದಿನಿ ಎಷ್ಟು ಗಂಡ ಹೆಂಡತಿ ಎಷ್ಟು ದೊಡ್ಡ ಸೇವೆ ಮಾಡಿದ್ರಂದರೆ ಆಗ ಮತ್ತೆ ಮಕ್ಕಳಾಗ್ತವೆ ಅಂತ ಉಂಟು. ಆದ್ದರಿಂದಾಗಿ ಭಗವಂತನ ಇದು ಹಸುವಿನಿಂದ ಎಂಥ ಒಂದು ಪ್ರಯೋಜನ. ಅದನ್ನು ವಿಶೇಷವಾಗಿ ಗೋ ಪೂಜೆ ಮಾಡಿದರೆ ನಮಗೆ ಅದು ಪುಣ್ಯ, ಪಾಪವನ್ನೆಲ್ಲ ಪರಿಹಾರ ಮಾಡಿ ಪುಣ್ಯವನ್ನು ಕೊಡ್ತದೆ, ನಮ್ಮ ಪಾಪ ಪರಿಹಾರ ಆಗತ್ತೆ. ಕೊಟ್ಟರೆ ಗೋದಾನ ಮಾಡಿದರೆ ಏನಾಗತ್ತೆ? ಸ್ವರ್ಗ ಸಿಗತ್ತೆ. ಇಲ್ಲಿ ಚೆನ್ನಾಗಿ ರಕ್ಷಣೆ ಮಾಡಿದ್ರೆ ನಾವು ಬದುಕುತ್ತೇವೆ. ಗೋವನ್ನು ಇಲ್ಲಿ ಚೆನ್ನಾಗಿ ನಾವು ರಕ್ಷಣೆ ಮಾಡಿದ್ರೆ ಅದರಿಂದ ನಾವು ಬದುಕುತ್ತೇವೆ. ದಾನ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೇವೆ. ಅದನ್ನು ಸೇವೆ ಅಂದರೆ ಅದನ್ನು ಪೂಜೆ ಸೇವೆ ಮಾಡಿದರೆ ವಿಶೇಷವಾಗಿ ನಮ್ಮ ಪಾಪ ಎಲ್ಲ ಪರಿಹಾರ ಆಗತ್ತೆ. ನಾಯಿ ಮರಿಯಿಂದ ಅದು ಏನೋ ವ್ಯಾಮೋಹ ಬಂದುಬಿಡತ್ತೆ, ಅದು ಒಬ್ಬೊಬ್ಬರ ಮನಸ್ಸು. ನಾಯಿ ಮರಿ ನೋಡಿದರೆ ಬಹಳ ಸಂತೋಷ. ಅದನ್ನು ಈಗ ನಮ್ಮ ಹ್ಯಾಬಿಟ್ ಹೇಗಿದೆ, ಅಭ್ಯಾಸ ಹೇಗಿದೆ ಹಾಗೆ. ನಾಯಿ ಮರಿ ಸಂತೋಷ ಪಡಬೇಡಿ, ಈ ಹಸುವನ್ನು ನೋಡಿ ಸಂತೋಷ ಪಡಿ. ನೀವು ಅಭ್ಯಾಸ ಮಾಡಿದ ಹಾಗಿದೆ, ಪುಣ್ಯ ಬರುತ್ತೆ. ನಾಯಿ ಮರಿಯಿಂದ ಪುಣ್ಯ ಬರೋಲ್ಲ, ಸತ್ಯ ಹೇಳಿ. ಮರತ್ತ ಯಾವುದಾದ್ರು ಹೊಲಸು ಪದಾರ್ಥ ತಿನ್ನತ್ತೆ. ಇಲ್ಲಾದರೂ ದೇವತೆಗಳ ಸನ್ನಿಧಾನ ಇದೆ, ದೇವತೆಗಳ ಪೂಜೆ ಆಗತ್ತೆ ಮನೆಯಲ್ಲಿ. ಯಾಕೆ ಮಾಡಬಾರ್ದು? ಇದನ್ನು ಮಾಡಿ. ಕೃಷ್ಣ ಹೇಳ್ತಾ ಇನ್ನು ಒಂದು ಮಾತು ಬರುತ್ತೆ, ಭಗವಂತ ಹೇಳ್ತಕ್ಕಂಥ ಮಾತು, ನಾವು ಯಾವಾಗ ಸಮಾಜದಿಂದ ಉಪೇಕ್ಷಿತವಾಗ್ತೇವೆ ಹೇಳಿ, ಯಾರಿಗೂ ಬೇಡದಂತೆ ಆಗ್ತೇವೆ ಹೇಳಿ, ನಾವು ಯಾವಾಗ ಹಾಳಾಗಿ ಹೋಗ್ತೇವೆ ಹೇಳಿ, ಯಾವಾಗ ಉದ್ಧಾರ ಆಗ್ತೇವೆ ಹೇಳಿ. ಭಗವಂತ ಹೇಳ್ತಾನೆ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾ ಆಶು ವಿನಶ್ಯತಿ.
ಒಬ್ಬ ಬೇಗ ನಾಶ ಆಗಬೇಕಾದ್ರೆ ಏನೆಲ್ಲ ಮಾಡಬೇಕು? ವೇದದಲ್ಲಿ ವೇದ ಪ್ರತಿಪಾದ್ಯರಾದಂಥ ದೇವತೆಗಳಲ್ಲಿ, ಗೋವುಗಳಲ್ಲಿ, ಬ್ರಾಹ್ಮಣರಲ್ಲಿ, ಸಜ್ಜನರಲ್ಲಿ, ಧರ್ಮದಲ್ಲಿ ಮತ್ತು ನನ್ನಲ್ಲಿ ಯಾರು ದ್ವೇಷ ಶುರು ಮಾಡ್ತಾನೋ ಅವನು ಬೇಗ ಹಾಳಾಗಿ ಹೋಗ್ತಾನೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ. ಅದನ್ನು ನಾವು ದ್ವೇಷ ಮಾಡಿದ್ರೆ ಹಾಳಾಗಿ ಹೋಗ್ತೇವೆ. ಗೋವುಗಳನ್ನು ಉಪೇಕ್ಷೆ ಮಾಡಿಬಿಟ್ರೆ ನೋಡಿ, ಈಗ ಮಾಡಬಾರ್ದು, ನಮ್ಗೆ ಗೊತ್ತಿದೆ ಅದು ಹವಿಸ್ಸನ್ನು ಪೂರ್ಣ ಮಾಡುತ್ತೆ, ದೇವರಿಗೆ ಬಹಳ ಪ್ರೀತಿ ಗೊತ್ತಿದೆ, ನಮಗೆ ತಿಳ್ಕೊಂಡಿದ್ದೇವೆ. ನಾವು ತಿಳ್ಕೊಂಡ್ರು ನೀವು ನಾಯಿ ಮರಿಯನ್ನೇ ಇಟ್ಕೊಂಡ್ಬಿಟ್ಟು ಹಸುವನ್ನು ಉಪೇಕ್ಷೆ ಮಾಡಿಬಿಟ್ರೆ ನೀವು ದೇವರು ನಿಮ್ಮನ್ನು ಉಪೇಕ್ಷೆ ಮಾಡ್ತೇವೆ, ನಾವು ಯಾರಿಗೂ ಬೇಡದಂತೆ ಆಗ್ತೇವೆ. ತಿಳ್ಕೊಂಡ ನಂತರ, ನಾನು ಹೇಳಿದ್ದು ತಿಳ್ಕೊಂಡ ನಂತರ ಮಾಡಿದ್ರೆ ತಪ್ಪಾಗತ್ತೆ, ಯಾರಿಗೂ ಬೇಡದಂತೆ ಆಗ್ತೇವೆ. ಅದನ್ನು ಚೆನ್ನಾಗಿ ಪೋಷಣೆ ಮಾಡಿದ್ರೆ ದೇವರ ಅನುಗ್ರಹಕ್ಕೆ ನಾವು ಪಾತ್ರ ಆಗ್ತೇವೆ. ಎಲ್ಲ ದೃಷ್ಟಿಯಿಂದ ನೋಡಲಿಕ್ಕೆ ಹೋದರೂ ಕೂಡ ಇದು ಮಾಡಬೇಕಾದದ್ದು. ಇವತ್ತು ನಮ್ಮ ಸೂರ್ಯನಾರಾಯಣರು ವಿಶೇಷವಾಗಿ ಗೋದಾನವನ್ನು ಮಾಡಿ ಅದಕ್ಕೆ ಗೋಗ್ರಾಸವನ್ನು ವ್ಯವಸ್ಥೆ ಮಾಡಿದ್ದಾರೆ. ಅದಲ್ಲದೆ ಇವತ್ತು ಗೋದಾನ ಅಂಗವಾಗಿ ಎಲ್ಲ ಗೋಸೇವಕರಿಗೆ ಭೋಜನ ಆಗಬೇಕು ಅಂತ ಅದನ್ನೂ ಕೂಡ ಹಾಕೊಟ್ಟು ಸ್ಪೆಷಲ್ ಅದನ್ನು ಮಾಡಿದ್ದಾರೆ. ಎಲ್ಲ ನಮ್ಮ ಹತ್ರ ಬಂದು ಹೇಳ್ತಾರೆ, ಎಲ್ಲ ಆಯಿತು, ಸಂತೋಷದಿಂದ ಗೋಗ್ರಾಸಕ್ಕೂ ಕೊಟ್ಟು, ಗೋದಾನಕ್ಕೆ ಕೊಟ್ಟು, ಅದಂತ ಎಲ್ಲರಿಗೂ ಗೋಸೇವಕರಿಗೆ ತೀರ್ಥಪ್ರಸಾದ ಆಗಬೇಕು ಅಂತ ಕಳಕಳೆಯಿಂದ ಅದನ್ನು ಸಂತರ್ಪಣೆ ಮಾಡಿಸಿದ್ದಾರೆ. ಅಂತಹ ಸೂರ್ಯನಾರಾಯಣರವರ ಸಹೋದರ ಕುಟುಂಬ ಎಲ್ಲರಿಗೂ ಕೂಡ ಒಂದು ಮಾದರಿ ರೂಪದಲ್ಲಿ ಗೋಸೇವೆ ಮಾಡಿದ್ದಾರೆ. ರಾಮದೇವರಿಗೆ ಗೋದಾನ ಮಾಡಿದ್ದಾರೆ. ಅವರನ್ನು ವಿಶೇಷವಾಗಿ ಅವರ ಕುಟುಂಬವನ್ನೆಲ್ಲ ವಿಶೇಷವಾಗಿ ಅಭಿನಂದಿಸ್ತಾ ಗೋಪಾಲಕೃಷ್ಣನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಾಗೆ ನೀವೆಲ್ಲರೂ ಕೂಡ ಗೋಸೇವೆಯನ್ನು ಮಾಡಿದ್ದೀರಾ, ಭಕ್ತರಾಗಿದ್ದೀರಾ, ಗೋಸೇವೆ ಮಾಡಿದ್ದೀರಾ, ಗೋಪಾಲಕೃಷ್ಣನ ಭಕ್ತರಾಗಿ ಸೇವೆ ಮಾಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ತನು ಮನ ಧನದಿಂದ ಸೇವೆ ಸಲ್ಲಿಸಿದ ಎಲ್ಲ ಭಕ್ತರಿಗೂ ಕೂಡ ಗೋಪಾಲಕೃಷ್ಣನ ರಾಮಚಂದ್ರ ದೇವರ ಅನುಗ್ರಹ ಆಗಲಿ ಎಂದು ಹೇಳ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣ ಅಂತ ಇದ್ದೆ. ಈಗ ಅದೇ ಇದು ಒಂದು ಸಣ್ಣ ಅನೌನ್ಸ್ಮೆಂಟ್. ಆಗಲೇ ಇದು ಯಾವಾಗಲೂ ಬಂದು ತುಂಬ ಜನ ಕೇಳಿದ್ರು, ಅಲ್ಲಿ ನಾವೆಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ. ಕಾಂಟ್ರಿಬ್ಯೂಷನ್ ಏನು ಮಾಡೋರಿದ್ದರೆ ಗೋಗ್ರಾಸಗೆ ಇಲ್ಲಿ ವಾದಿರಾಜ್ ಅಂತ ಅವರಿದ್ದಾರೆ, ಅವ್ರು ರಸೀದಿ ಕೊಡ್ತಾರೆ. ಏನೇ ಮಾಡೋದಿದ್ರು ಆಗಲೇ ಮಾಡೋಷ್ಟು ಜನ ಮಾಡ್ತಾ ಇದ್ದೀರಾ, ಗೊತ್ತಿಲ್ಲದಿರೋರು ಹೊಸೊಬ್ಬರು ಎಷ್ಟೊಂದು ಜನ ಬಂದವ್ರು ಕೇಳಿದ್ರು, ಅಲ್ಲಿ ಮಾಡ್ಬೋದು, ವಾದಿರಾಜ್ ಅವ್ರಿಗೆ ನೀವು ಕೊಡ್ಬೋದು ಅಂತ ಕಾಣಿಕೆಯನ್ನು ಆ ರೀತಿಯಾಗಿ ಕೇಳ್ಕೊಳ್ತೀನಿ. ಹಾಂ, ಈಗ ಗೋಗ್ರಾಸ ಸಮರ್ಪಣೆ ಮಾಡ್ತಾ ಇದ್ದಾರೆ ಹನುಮಂತರಾವ್ ಅವರು. ಇಲ್ಲಿ ಅಲ್ಲಿರ್ತೀನಿ. ಗೋಗ್ರಾಸ ಹಾಂ ಆಗಲಿ ಆಗಲಿ. ಸೊ ಹನುಮಂತರಾವ್ ಅವರು ಗೋಗ್ರಾಸ ಸಮರ್ಪಣೆ ಮಾಡಿದ್ದಾರೆ 10,000 ರೂಪಾಯಿಗಳನ್ನು. ಈಗ ನಾನು ಕೆಲವು ಸಣ್ಣ ಅನೌನ್ಸ್ಮೆಂಟ್ಗಳು, ದೊಡ್ಡದು ಸಣ್ಣದಲ್ಲ. ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರ ಬಗ್ಗೆ ನಾನು ಅವರನ್ನು ಕಾಲ್ಔಟ್ ಮಾಡ್ತೀನಿ. ದಯವಿಟ್ಟು ಅವರು ಬಂದು ಸ್ವಾಮಿಗಳ ಹತ್ರ ಫಲಮಂತ್ರಾಕ್ಷತೆಯನ್ನು ತಗೊಳ್ಬೇಕು. ಮೊದಲನೇದಾಗಿ ಸೂರ್ಯನಾರಾಯಣ ರಾವ್ ಅವರು ಬರಬೇಕು. ಶ್ರೀ ಸೂರ್ಯನಾರಾಯಣ ರಾವ್. ದೊಡ್ಡ ಸೇವೆ ಇವ್ರದ್ದು.
ಎರಡನೇದಾಗಿ ಧನ್ಯಾ ಶಶಿ ಅವರು ಬಂದಿಲ್ಲ ಇವತ್ತು. ಆಮೇಲೆ ಸಿಂಧು ಆ್ಯಂಡ್ ಫ್ಯಾಮಿಲಿಯವರು, ಚಿರದೀಪ್ ಅವರು ಬರಬೇಕು ಖಂಡಿತ. ಚಿರದೀಪ್ ಸಿಂಧು ಅವರು ಬರಬೇಕು. ಇವರು ಇವತ್ತಿನ ಗೋಪಾಲಕರಿಗೆ ಏನು ಸೇವೆ ಅಂದರೆ ಮಾಡೋರಿಗೆ ಫೆಲಿಸಿಟೇಷನ್ಗೆ ಇವ್ರು ಮಾಡ್ತಾ ಇದ್ದಾರೆ. ಸಿಂಧು ಚಿರದೀಪ್ ಅವರು. ಅಲ್ಲಿ ಇಟ್ಬಿಡು. ಆಯ್ತು. ಸಿಂಧು ಚಿರದೀಪ್ ಅವ್ರು ತಗೊಳ್ಬೇಕು. ಇವರು ಗೋಪಾಲಕರಿಗೆ ಸೇವೆ ಮಾಡಿದ್ದಾರೆ. ಇವತ್ತಿನ ಸವಿತಾ ಅವರು ಬರಬೇಕು. ಸವಿತಾ ಶಾಲ್ಮಲಿ ಸವಿತಾ ಮಿಸ್ ಮಾಡ್ಬಿಟ್ಟೆ ಹೆಸರು. ಶ್ರೀನಿವಾಸ್ ಸವಿತಾ ಅವರು ಬರಬೇಕು. ಯಾರು ಸರ್? ಹೌದು ಸರ್. ಇಲ್ಲ ಇವ್ರು ನಾ ಹೇಳ್ತೀನಿ. ಬನ್ನಿ. ಶ್ರೀನಿವಾಸ್ ಸವಿತಾ ಅವ್ರು ಬರ್ತಾರೆ. ಎಲ್ಲರೂ ಇರಿ, ಒಂದು ನಿಮಿಷ ಇವ್ರದ್ದು ಪ್ರಾಯೋಜಕರದ್ದು ಇದು ಮಾಡ್ತೀನಿ. ಆಮೇಲೆ ಎಲ್ಲರೂ ತೊಗೊಳ್ಬೇಕು ಫಲಮಂತ್ರಾಕ್ಷತೆನ. ಶ್ರೀನಿವಾಸ್ ಸವಿತಾ ಅವರು ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು. ಗುರುರಾಜ್ ಅವರು ನೆಕ್ಸ್ಟು, ಅವರು ಬಂದಿಲ್ಲ. ಸುಧೀಂದ್ರ ಬಿ ಆರ್ ಬೆಮ್ಮತ್ತಿ ಸುಧೀಂದ್ರ ಅವರು ಬರಬೇಕು. ಬೆಮ್ಮತ್ತಿ ಸುಧೀಂದ್ರ ಅವರು. ರಘು ಅಪೂರ್ವ ಬರಬೇಕು. ರಘು ಬರಬೇಕು. ಅಪೂರ್ವ ಬರಬೇಕು. ಇವತ್ತಿನ ಪ್ರಾಯೋಜಕರ ಹೆಸರುಗಳು ನಾನು ಕರೀತಾ ಇದ್ದೀನಿ. ರಘು ಅಪೂರ್ವ. ಅನಿಲ ಅವರು ಬಂದಿಲ್ಲ. ಆನಂದ್ ಅವರು ಬರಬೇಕು. ಆನಂದ್ ಅವರು ಇವತ್ತಿನ ಪ್ರಾಯೋಜಕರು. ಆನಂದ್ ಅವರು, ಅವರ ದಂಪತಿಗಳು, ಆನಂದ್ ದಂಪತಿಗಳು. ಹನುಮಂತರಾವ್ ಅವರಿಗೆ. ಈಗ ನಾನು ನಿರಂತರ ಸೇವೆ ಮಾಡ್ತಾ ಇರೋರ ಹೆಸರನ್ನ ಕರಿತೀನಿ. ಅವರು ದಯವಿಟ್ಟು ಬಂದು ಫಲಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಶಾಲು ಅಲ್ಲ, ಆಯ್ತು. ನಂತರ ಬದ್ರಿನಾಥ್ ವಾಯ್ಕರ್ ಆ್ಯಂಡ್ ದಂಪತಿಗಳು ಬರಬೇಕು. ಬನ್ನಿ. ಈಗಾಗಲೇ ಸ್ಪಾನ್ಸರ್ಸು ನಿರಂತರ ಸೇವೆ ಮಾಡ್ತಾ ಇರೋರು ಇರೋದ್ರಿಂದ ಅವರನ್ನು ಮತ್ತೆ ನಾನು ಕರೆಯೋದಿಲ್ಲ ಇಲ್ಲಿ. ಜಯಂತ ಸಂಪ್ರತಿ ಅವರು ಬಂದಿಲ್ಲ. ಪವನ್ ರಾವ್ ಬಂದಿಲ್ಲ. ಪವನ್ ರಾವ್, ಆಮೇಲೆ ಪ್ರಹ್ಲಾದ್ ರಾವ್. ಪವನ್ ರಾವ್, ಪ್ರಹ್ಲಾದ್ ರಾವ್. ದಂಪತಿಗಳು ಬಂದು. ಶೋಭಾ ಗುರುರಾಜ್ ಅವರು ಬಂದಿಲ್ಲ. ಸವಿತಾ ಅವರಾಗಿದೆ. ಪುಷ್ಪ ಅವರು ಬಂದಿದ್ದೀರಾ? ಪುಷ್ಪ. ಭಾರತಿ ಜಿ ಅವರು ಬರಬೇಕು. ನಿರಂತರ ಸೇವೆ ನಡೀತಾ ಇರೋರು ಬರಬೇಕು. ಭಾರತಿ ಜಿ ಅವರು. ಸುನಿಲ್ ಕುಮಾರ್ SR ಮತ್ತು ದಂಪತಿಗಳು ಬರಬೇಕು. ನಿರಂತರ ಸೇವೆ ಮಾಡ್ತಾ ಇರೋರು. ಸುನಿಲ್ ಕುಮಾರ್ ದಂಪತಿಗಳು. ನಾವು
ಕುಡಿಯೋದು. ಗುರುಪ್ರಸಾದ್ ಅವರು ಬರಬೇಕು, ದಂಪತಿಗಳು, ಗುರುಪ್ರಸಾದ್ ದಂಪತಿಗಳು. ಗುರುಪ್ರಸಾದ್ ದಂಪತಿಗಳು. ಗೀತಾ ಕಾಂತ ಅವರು, ಕಾಂತ ಅಕ್ಕ ಬನ್ನಿ. ಗೀತಾ ಕಾಂತ ಮತ್ತು ಅವರ ಸಹೋದರರು ಬರಬೇಕು. ಧನ್ಯ ರಾಜಾರಾಮ್ ಅವರು ಬಂದಿಲ್ಲ ಇವತ್ತು. ಪದ್ಮಜ ಸಾರಂಗಂ, ಪದ್ಮಜ ಸಾರಂಗಂ ಬರಬೇಕು, ಸಾರಂಗಂ ಬರಬೇಕು ದಂಪತಿಗಳು. ಅಚ್ಯುತ ಅವರು ದಂಪತಿಗಳು ತಗೊಳ್ಬೇಕು. ಶ್ರೀಮತಿ ಸುಭದ್ರಾ ವೆಂಕಟೇಶ್ ಅವರು ಬರಬೇಕು. ಸುಭದ್ರಾ ವೆಂಕಟೇಶ್ ಅವರು ಬರಬೇಕು. ನಿರಂತರ ಗೋಶಾಲಾ ಸಪೋರ್ಟ್ ಮಾಡ್ತಾ ಇರೋರು. ಅಚ್ಯುತರಾವ್ ಇದ್ದಾರಾ? ಸಮೀರ ಬರಬೇಕು. ಸಮೀರ ಇಲ್ಲಿ ನಿರಂತರ ಸೇವೆ ಮಾಡೋದು. ಸಮೀರ ಬರಬೇಕು. ರಾಘವೇಂದ್ರ ಬಿವಿ ಬಂದಿದ್ದಾರಾ? ರಾಘವೇಂದ್ರ ಬಿವಿ ಇಲ್ಲ. ವಿಶ್ವಾಸ ಜನಾರ್ದನನ್ ಬಂದಿರ, ಬನ್ನಿ. ಶಶಿಕಲಾ ಅವರು ಬನ್ನಿ. ಸುಪ್ರದೀಪ್ ಇವತ್ತಿನ ಕೊಳಲಿನ ಸೇವೆ ಮಾಡಿದವರು, ಅವರು ಹೊರಟಿದ್ದಾರೆ ಅನಿಸುತ್ತೆ. ಸುಪ್ರದೀಪ್ ಅವರು. ವಿಕಾಸಾಚಾರ್ ಬರಬೇಕು. ವಿಕಾಸಾಚಾರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಎಲ್ಲರ ಪ್ರತಿ ಸಂಕಲ್ಪ ಏನು ಅಂದರೆ, ಸ್ವಾಮಿ ಈಗ ಹೊಸದೊಂದು ಇಂಟ್ರೊಡ್ಯೂಸ್ ಮಾಡೋ ಈ ವಿಶೇಷ ದಿನಗಳಲ್ಲಿ ಅವರ ಹೆಸರಲ್ಲಿ ಅವರ ಹುಟ್ಟುಹಬ್ಬ ಆಗ್ಬೋದು, ಬೇರೆ ಒಂದು ದಿನ ಆಗ್ಬೋದು, ಅವತ್ತಿನ ಸಂಕಲ್ಪ ಮಾಡಿ ಅವತ್ತಿನ ದಿನ ಕಳಿಸಿ, ಪ್ರತ್ಯೇಕವಾಗಿ ಸಂಕಲ್ಪ ಮಾಡಿ ಕಳಿಸಿ ಇಲ್ಲಿ ಅದನ್ನು ಹಾಕಿ ಯೋಗರಾಸ ಕೊಡ್ತಾರೆ. ಅದಕ್ಕೆಲ್ಲ ನಡೆಸ್ತಾ ಇರೋದು ವಿಕಾಸಾಚಾರ್ಯ. ತುಂಬ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದಾ? ಪರ್ಮನೆಂಟಾಗಿ ಹಿಂದಿನ ವರ್ಷನೂ ಅಷ್ಟೇ, ಈ ವರ್ಷನೂ ನೋಡಿದ್ದೀರಾ ನೀವೆಲ್ಲ ಮಾಡಿರೋದು. ವಿಕಾಸಾಚಾರ್ಯ ಆಯಿತು. ಪ್ರಾಣೇಶ್ ಅವರು ಬರಬೇಕು. ಪ್ರಾಣೇಶ್ ಅವರು ನಿರಂತರ ಸೇವೆ ಮಾಡ್ತಾ ಇರೋರು. ಇವತ್ತು ಸ್ವಾಮಿಗಳನ್ನ ಅವರೇ ಕರ್ಕೊಂಡು ಬಂದಿರೋದು. ಪ್ರಾಣೇಶ್ ಅವರು ಬರಬೇಕು. ಮಾಯಣ್ಣ ಅವರು ಬರಬೇಕು. ಇವರ ಸೇವೆ ಅಂತೂ ನಾವು ಯಾವ ರೀತಿ ಮಾತಾಡೋದಕ್ಕೂ ನಮಗೆ ಗೊತ್ತಾಗಲ್ಲ ಮಾತಾಡೋಕ್ಕೆ. ಆ ರೀತಿಯಾದ ಸೇವೆ, ದಂಪತಿಗಳ ಸೇವೆ ಸ್ವಾಮಿಗಳಿಗೂ ಎಲ್ಲದರಲ್ಲೂ.
ಕೇಶವಮೂರ್ತಿಯವರು ಬರಬೇಕು. ಕೇಶವಮೂರ್ತಿಯವರು ಕೇಶವಮೂರ್ತಿಯವರು ಬನ್ನಿ. ಕೇಶವಮೂರ್ತಿಯವರು ಇವರು ಸದಾ ರೆಡಿ ನಮಗೆ, ನಮ್ಮ ಮಠಕ್ಕೆ ಎಲ್ಲ ವಿಚಾರದಲ್ಲೂ ಭಾಳ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ ಕೇಶವಮೂರ್ತಿಯವರು. ಇದಾದ ನಂತರ ರಾಜೀವ್ ಅವರು ಹಾಂ, ರಾಜೀವ್ ಸುಮಂತ್ ಅವರು ಇಬ್ಬರು ಬರಬೇಕು. ಇಬ್ಬರು ಬಂದು ಫಲಮಂತ್ರಾಕ್ಷರ ಸ್ವೀಕಾರ ಮಾಡಬೇಕು. ಆಯಿತು, ಮಾಡಿ ಮಾಡಿ. ರಂಗ ಎಲ್ಲಿದ್ದಾರೆ? ಹಾಂ, ರಂಗ ಬನ್ನಿ. ರಂಗ ದೇವ ಅವರು, ದೇವ ಸುರೇಶ್ ಅವರೆಲ್ಲ ಇದ್ದಾರಾ ಇಲ್ಲಿ? ಸುರೇಶ್ ಅವರು ಹಾಂ, ಇಲ್ಲ ಇವ್ರು ಮೂರು ಸರ್. ಬನ್ನಿ. ಫಸ್ಟ್ ರಂಗ ದೇವ ಸುರೇಶ್. ಇದಾದ್ಮೇಲೆ ಫಸ್ಟ್ ರಂಗ. ಎಲ್ಲರಿಗೂ ಇದಾದ ತಕ್ಷಣ 3 ಜನ ಆದಮೇಲೆ ಎಲ್ರಿಗೂ ಮಂತ್ರಾಕ್ಷತೆ ಇರುತ್ತೆ. ಆಗ್ಲ ಅವ್ರು ತೊಗೊಳ್ಳಿ ಆಗ್ಲಿ ಮಾಡ್ಬೋದು. ರಂಗ ಬರ್ಬೇಕು. ನೀವೆಲ್ಲ ನೋಡಿರ್ಬೋದು ರಂಗನ್ನ. ಅವರು ಅರುಣ್ ಅವರು ಹೇಳ್ದಂಗೆ 365 ದಿನ 4 ಗಂಟೆ ಬೆಳಗ್ಗೆ ಎದ್ದು ಗೋಸೇವೆ ಮಾಡೋದು ಇವರೇ. ರಂಗ ಅವರು ತುಂಬ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ. ಅದು ಹೇಳೋಕ್ಕಾಗೋದಿಲ್ಲ. ಅಂದರೆ ಯಾವ್ಯಾವ ವೇದನೆಗಳಲ್ಲಿ ಹಸುಗಳಿರುತ್ತೆ ಆ ವೇದನೆಗಳನ್ನೆಲ್ಲ ಉಪಶಮನ ಮಾಡೋದೆಲ್ಲ ರಂಗನ ಕೆಲಸನೇ ಕಂಪ್ಲೀಟ್. ಪ್ರತಿ ಒಂದು ಹಸುಗೂ ಇಲ್ಲಿ ಭಾಳ ದೊಡ್ಡ ಕಾರ್ಯ ಮಾಡ್ತಾರೆ ರಂಗ ಅವರು. ನೆಕ್ಸ್ಟ್ ದೇವ ಕೊಡು, ಶಾಲ್ ಕೊಡು, ಹೇಳಿ ಕೊಡು ಎಲ್ಲ ವಸ್ತು ಕೇಳಿ. ಹಾಂ, ಯಾರು? ರಂಗ ಅವರೇ ಬನ್ನಿ. ದೇವ ಅವರು ಬರಬೇಕು ನೆಕ್ಸ್ಟು. ದೇವ ಅವರು ಎಲ್ಲ ಮಠದ ಹಾಲು ಸ್ವಾಮಿ, ಯಾವ ಟೈಮಿಗೆ ಯಾವ ದಿನ ಹೆಂಗೆ ಬರಬೇಕು, ಎಲ್ಲ ತುಪ್ಪ ಯಾವ್ಯಾವ ಟೈಮಿಗೆ ಬರಬೇಕು ಎಲ್ಲ ನೋಡ್ಕೊಳ್ಳೋದು ದೇವ ಅವರು. ಅವ್ರ ಹತ್ರನೇ ನಾನು ರೆಗ್ಯುಲರ್ ಕಾಂಟ್ಯಾಕ್ಟು. ಅವ್ರ ಹತ್ರ ಭಾಳ ದೊಡ್ಡ ಸೇವೆ ಮಾಡ್ತಾರೆ. ಹಣ್ಣು ಬಂತ, ಬೆಲ್ಲ ಬಂತ, ಎಲ್ಲನೂ ಅಪ್ ಟು ಡೇಟ್ ಬರೋದು ಡೀಟೇಲ್ಸ್ ನನಗೆ ಅವರಿಂದ. ಈಗ ಸುರೇಶ್ ಅವರು ಬರಬೇಕು. ಸುರೇಶ್ ಅವರು ಇಲ್ಲಿನ ಓವರ್ ಆಲ್ ಇನ್ಚಾರ್ಜು. ಕಂಪ್ಲೀಟ್ ಏನಾರ ಎಸ್ಕಲೇಷನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಏನು ಹೇಳ್ತೀವಲ್ಲ ನಾವು, ಆ ರೀತಿಯಾಗಿ ಏನಾರ ತೊಂದರೆ ಆಯಿತು ದೊಡ್ಡದು ಅಂದರೆ ನಾನು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡೋದು. ಆ ರೀತಿಯಾಗಿ ಭಾಳ ದೊಡ್ಡ ರೀತಿಯಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅರುಣ್ ಅವ್ರಿಗೆ. ಭಾಳ ಧನ್ಯವಾದ. ಇನ್ನೊಬ್ಬರು ಸಿದ್ದು ಅವರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಸಿದ್ದು ಅವರು ನಿಮಗೆಲ್ಲ ಚೆನ್ನಾಗಿ ಚಿರಪರಿಚಿತರು. ಸಿದ್ದು ಅವರು ಒಂದು ದಿನ ಇದುವರೆಗೂ ನಾವು ಒಂದು ಸ್ವಾಮಿ 6 ವರ್ಷದಿಂದ ನಾವು ಹಾಲು ಸಪ್ಲೈ ಆಗ್ತಾ ಇರ್ಬೋದು. ಒಂದಿನ ನಾವು ಫಾರ್ಮ್ಗೂ ಹೇಳಬೇಕು, ಸಿದ್ದು ಅವ್ರಿಗೂ ಹೇಳಬೇಕು. ಯಾಕೆಂದರೆ ಒಂದೇ ಒಂದು ದಿನ ಹಾಲು ಮಿಸ್ ಆಗಿಲ್ಲ, ಒಂದಿನ ಬೇರೆ ರೀತಿ ಆಗಿಲ್ಲ. ಅಂದರೆ 6 ಸಿಗ್ಮಾ ಅಂತ ಏನು ಕರಿತೀವಲ್ಲ, 6 ಸಿಗ್ಮಾ ಅಂದರೆ ಸಿದ್ದು ಅವ್ರದ್ದು ಆ್ಯಕ್ಚುಲಿ ಅಂತ. ಆ ರೀತಿಯಾಗಿ ನಡೆಸ್ತಾ ಇದ್ದಾರೆ. ತೊಳಿ ಸಿದ್ದು ಅವರು ಆ್ಯಕ್ಚುಲಿ ಆ ರೀತಿ ನಡೆಸ್ತಾ ಇದ್ದಾರೆ. ಭಾಳ ಸಂತೋಷ ಆಗಲಿ. ಇನ್ಯಾರನ್ನಾರ ನಾನು ಅಕಸ್ಮಾತಾಗಿ ಯಾರದ ಹೆಸರನ್ನು ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಬೇಕು. ದಯವಿಟ್ಟು ಎಲ್ಲರೂ ಬಂದು ಫಲಮಂತ್ರಾಕ್ಷತೆ ಸ್ವೀಕಾರ ಮಾಡಬೇಕು ಸ್ವಾಮಿಗಳಿಂದ ಅಂತ ಕೇಳ್ಕೊಳ್ತೀನಿ. ಅನುಷ್
ವಿಶೇಷವಾಗಿ ಇಷ್ಟೆಲ್ಲ ಗೋಸೇವೆಗೆ ಮುಖ್ಯ ಕಾರಣೀಕರ್ತರಾಗಿರತಕ್ಕಂಥವ್ರು, ಇಷ್ಟು ಜನರನ್ನು ಯೋಜನೆ ಮಾಡಿಬಿಟ್ಟು ಇವತ್ತೆಲ್ಲ ಎಲ್ಲರನ್ನೂ ಕೂಡ ಹೊರಡಿಸಿ ಕರೆಕ್ಟ್ ಟೈಮಿಗೆ ಬಂದು ಇಷ್ಟೆಲ್ಲ ವ್ಯವಸ್ಥೆ ಆಗಬೇಕು ಅಂದರೆ ಇದಕ್ಕೆ ಮುಖ್ಯ ಕಾರಣೀಕರ್ತರಾಗಿರತಕ್ಕಂಥವರು ಸಂತೋಷ್ ಅವರು ಮತ್ತು ಅವರ ಮನೆಯವರಾಗಿರ್ತಕ್ಕಂಥ ಶುಭಾಕ್ ಅವರು ಗುರುಗಳಿಂದಾಗಿ ಫಲಮಂತ್ರಾಕ್ಷಿಯಿಂದ ಪಡ್ಕೊಳ್ಬೇಕು ಅಂತ. ಹೌದಾ? ಇನ್ನೊಂದು, ಇವತ್ತಿನ ವಾಲಂಟಿಯರ್ಸ್, ಕೆಲವರು ವಾಲಂಟಿಯರ್ಸ್ ತುಂಬ ಎಲ್ಲದರಲ್ಲೂ ಹೆಲ್ಪ್ ಮಾಡಿ, ಬಡಿಸೋದ್ರಲ್ಲಿಂದ ಹಿಡಿದು ಎಲ್ಲದರಲ್ಲೂ ಹೆಲ್ಪ್ ಮಾಡಿರೋರು, ಅವ್ರ ಹೆಸರು ಹೇಳಲೇಬೇಕು. ಅವ್ರು ಹೇಳಿದ್ದೀವಿ, ಸುಧೀಂದ್ರ ಅವರು, ಸಮೀರಾ ಅವರು, ವಾದಿರಾಜ್ ಅವರು ಕೂಡ ಬಂದು ಫಲಮಂತ್ರಾಕ್ಷಿ ತೊಗೊಳ್ಬೇಕು, ಯಾರು ತೊಗೊಂಡಿಲ್ವೋ ಅವರು ಅಂತ ಕೇಳ್ಕೊಳ್ತಾ ಇದ್ದೀನಿ.